ನಮಸ್ಕಾರ. ಸಾಗರ ಅಂದರೆ ಅಫ್ಕೋರ್ಸ್ ನಾನು ಹುಟ್ಟಿ ಬೆಳೆದ ತಾಲೂಕು. ಆದರೆ ಬದುಕು ಕಟ್ಕೊಳ್ಳೋಕ್ಕೆ ಇಲ್ಲಿಂದ ಬೆಂಗಳೂರಿಗೆ ಹೋದವಳು ನಾನು. ಇಲ್ಲಿದ್ದಕ್ಕಿಂತ ಜಾಸ್ತಿ ನನ್ನ ಬದುಕಿನ ಅವಧಿಯನ್ನು ಬೆಂಗಳೂರಲ್ಲೇ ಕಳೆದ್ರೂ ಕೂಡ ನಮ್ಮೂರು ಹುಟ್ಟೂರು ಅಂತಂದ್ರೆ ನಮ್ಮನ್ನ ಎಳೀತದೆ. ಹಾಗೆ ಇಂತಹ ಯಾವುದೇ ಘಟನೆಗಳು ನಡೆದಾಗ ಅದಕ್ಕೆ ಒಂದು ಪ್ರತಿರೋಧದ ಧ್ವನಿಯಾಗಿ ಇಡೀ ರಾಜ್ಯದಲ್ಲಿ ಚಟುವಟಿಕೆಗಳು ನಡೆಯುತ್ತೆ ಅಂತ ಅಂದ್ಕೂಡ್ಲೆ ನನಗೊಂದ್ಸರಿ ನೆನಪಾಗತ್ತೆ ನಮ್ಮ ಸಾಗರದಲ್ಲಿ ಇದಾಗಬೇಕಲ್ಲ ಅಂತ. ಯಾಕೆ ಅಂತಂದ್ರೆ ಒಂದು ಸಮಾಜವಾದಿ ಚಳುವಳಿಯನ್ನ ಇಡೀ ರಾಜ್ಯಕ್ಕೆ ಕಟ್ಟಿಕೊಟ್ಟಂತಹ ಜಿಲ್ಲೆ ಶಿವಮೊಗ್ಗ ಮತ್ತು ಸಾಗರ ತಾಲೂಕು. ಕಾಗೋಡು ಸತ್ಯಾಗ್ರಹ ಅನ್ನೋದು ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲೂ ಕೂಡ ಅದು ಅವಿಸ್ಮರಣೀಯ ಮತ್ತು ಚಿರಸ್ಥಾಯಿಯಾಗಿ ಉಳಿಯುವಂತಹ ಹೋರಾಟವನ್ನ ಮಾಡಿದಂತಹ ತಾಲೂಕು ನಮ್ದು. ಹಾಗಾಗಿ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಹಲವು ಅಂಶಗಳನ್ನ ಇಟ್ಕೊಂಡು ರಾಜ್ಯದಾದ್ಯಂತ ಜನರ ಮಧ್ಯೆ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು, ಸತ್ಯ ಏನು ಅಂತ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು, ಮತ್ತು ನ್ಯಾಯಕ್ಕಾಗಿ ಜನ ಒತ್ತಾಯ ಮಾಡಬೇಕು ಅಂತನ್ನುವಂತಹ ಒಂದು ಚಳುವಳಿಯನ್ನ ರೂಪಿಸ್ಬೇಕು ಅಂತ ಯೋಚನೆ ಬಂದಾಗ ನಾನು ಸಾಗರದ ಗೆಳೆಯರು ರಾಘವೇಂದ್ರ ಅವರು, ನಮ್ಮ ಶಿವಾನಂದ ಕುಗ್ವೆ ಅವರು, ಇವ್ರುಗಳನ್ನೆಲ್ಲ ಸಂಪರ್ಕ ಮಾಡಿ ಕೇಳ್ತಾ ಇದ್ದೆ. ಖಂಡಿತ ಮಾಡೋಣ ಮೇಡಮ್ ಬನ್ನಿ ಅಂತ ಹೇಳಿದ್ರು. ಇವತ್ತು ಅಕ್ಟೋಬರ್ 18 ಸೌಜನ್ಯ ಹುಟ್ಟಿದ ದಿನ. ಮೊನ್ನೆ ಅಕ್ಟೋಬರ್ 9 ಆಕೆ ಕಾಣೆಯಾಗಿ ಹತ್ಯೆಯಾದ ದಿನ. ಸೊ ಆ 9ನೇ ತಾರೀಕು ಅಕ್ಟೋಬರ್ 9ಕ್ಕೆ ನಾವು ರಾಜ್ಯವ್ಯಾಪಿಯಿಂದ ಜನ ಬಂದು ಬೆಂಗಳೂರಲ್ಲಿ ಒಂದು ನ್ಯಾಯ ಸಮಾವೇಶ ಅಂತ ಮಾಡಿದ್ವಿ. ಆ ನ್ಯಾಯ ಸಮಾವೇಶಕ್ಕೆ ನಿಜವಾಗ್ಲೂ ನಾವು ತುಂಬಾ ಕೆಲಸ ಮಾಡಿದ್ವಿ ನಿಜ, ಆದ್ರೆ ಅಷ್ಟು ಜನ ಬಂದ್ಬಿಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಕೇವಲ 10 ದಿವಸಗಳಲ್ಲಿ ನಾವು ಅದನ್ನ ತಯಾರಿ ಮಾಡಿದಂಥದ್ದು. ಸುಮಾರು ಒಂದು 2-2.5 ಸಾವಿರ ಜನ ಬೆಂಗಳೂರಲ್ಲಿ ಬಂದು ಸೇರಿದ್ರು. ಬೆಂಗಳೂರಲ್ಲಿ ಜನನ ಮೊಬಿಲೈಸ್ ಮಾಡೋದು ಸುಲಭ ಅಲ್ಲ, ಅಫ್ಕೋರ್ಸ್ ಇಲ್ಲೂ ಸುಲಭ ಅಲ್ಲ ನಂಗೆ ಗೊತ್ತು. ಆದ್ರೆ ಬೆಂಗಳೂರು ಅಂತ ಅಂದಾಗಂತೂ ಅದೊಂದು ಮಹಾನಗರ ಅನ್ನುವ ಕಾರಣಕ್ಕಾಗಿ ಕೂಡ ಅದರದ್ದೇ ಆದ ಇತಿ ಮಿತಿ ಎಲ್ಲವುಗಳು ಇರೋ ಅಂಥದ್ದು. ಆದ್ರೆ ಜನ ಇಡೀ ರಾಜ್ಯದಿಂದ ಕಿತ್ತೆದ್ದು ಬಂದಿದ್ದನ್ನ ನೋಡಿದಾಗ ನಮ್ಗನ್ಸಿದ್ದು ಖಂಡಿತ ಜನರ ಒಳಗಡೆ ಒಂದು ಕುದಿ ಇದೆ, ಸತ್ಯ ತಿಳ್ಕೋಬೇಕು ಅನ್ನುವಂತಹ ಆಸಕ್ತಿ ಇದೆ, ಮತ್ತು ನ್ಯಾಯದ ಪರವಾಗಿ ನಮ್ಮ ನೆಲದ ಜನ ಖಂಡಿತ ಕೈ ಜೋಡ್ಸಕ್ಕೆ ತಯಾರಿದ್ದಾರೆ ಅಂತ. ಆವಾಗ ಯೋಚನೆ ಮಾಡಿದ್ವಿ, ಇದನ್ನ ಒಂದು ನ್ಯಾಯ ಸಮಾವೇಶ ಅಂತ ಅಲ್ಲಿಗೆ ನಿಲ್ಲಿಸುವ ಬದಲು ಇದನ್ನ ನ್ಯಾಯ ಸಪ್ತಾಹ ಅಂತ ಆಕೆಯ ಹುಟ್ಟಿದ ದಿನದವರೆಗೂ ಮಾಡೋ ಅಂತದ್ದು. ಮತ್ತು ಇವತ್ತು ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಇಂತಹ ಕಾರ್ಯಕ್ರಮಗಳು ದೊಡ್ಡದು ಸಣ್ಣದು ಚಿಕ್ಕದು ಪುಟ್ಟದು ನಡೀತಾನೆ ಇದ್ದಾವೆ. ಸೊ ಹಾಗಾಗಿ ಸಾಗರದ ನನ್ನ ಎಲ್ಲ ಗೆಳೆಯರು ಕೂಡ ಇದರ ಭಾಗವಾಗಿದ್ದಿದ್ದು ಅಂತ ಅನ್ನೋದಕ್ಕೆ ನಾನು ನಿಮ್ಗೆ ಅಭಿನಂದನೆಗಳನ್ನ ವಂದನೆಗಳನ್ನ ಎರಡನ್ನೂ ಸಲ್ಲಿಸೋದಕ್ಕೆ ಬಯಸ್ತೀನಿ. ಮತ್ತೆ ಪ್ರಾರಂಭದಲ್ಲೇನೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇರೋ ಅಂತದ್ದು, ನಾವು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಅಥವಾ ಯಾವುದೇ ಸಮಾನ ಮನಸ್ಕ ಜನಪರ ನ್ಯಾಯದ ಪರ ಸತ್ಯನಿಷ್ಠುರಿಗಳಾದಂತಹ ವ್ಯಕ್ತಿಗಳು, ಶಕ್ತಿಗಳು, ಸಂಘಟನೆಗಳು, ವೇದಿಕೆಗಳು ನಾವು ಇಲ್ಲಿ ಯಾರನ್ನೋ ಆರೋಪಿಗಳು ಅಂತಾನೋ ಅಪರಾಧಿಗಳು ಅಂತಾನೋ ನಾವು ಬೊಟ್ಟು ಮಾಡಿ ತೋರಿಸ್ತಾ ಇಲ್ಲ. ಆದರೆ ನಾವು ಸರ್ಕಾರವನ್ನ ಕೇಳ್ತಾ ಇರೋದಿಷ್ಟೇನೆ, ಇಷ್ಟು ಘಟನೆಗಳು, ಇಷ್ಟು ಅನಾಹುತಗಳು, ಇಷ್ಟು ಅವಘಡಗಳು, ಇಷ್ಟು ಕೊಲೆ, ಅನ್ಯಾಯ, ಅತ್ಯಾಚಾರ ಎಲ್ಲ ನಡೆದು ಹೋಗಿದ್ದನ್ನ ಏನಾಗಿದೆ, ಯಾಕಾಗಿದೆ, ಯಾರು ಮಾಡಿದ್ದು ಅಂತ ಅನ್ನೋದನ್ನ ನೀವು ಹೊರಗೆ ತೆಗೆದೇ ಇರುವ ಕಾರಣಕ್ಕಾಗಿ ನನ್ನ ಮನೇಲಿ ಒಂದು ಕಳ್ತನ ಆದ್ರೆ ನಾನು ಮನೆಗೆ ಬಂದು ಹೋದವರೆಲ್ಲ ಸುತ್ತಮುತ್ತ ಇರೋರೆಲ್ಲ ಅವ್ರಿರ್ಬೋದು ಇವ್ರಿರ್ಬೋದು ಅಂತ ಅನ್ನುವಂತಹ ಅನುಮಾನಗಳನ್ನ ವ್ಯಕ್ತಪಡಿಸ್ತಾನೆ ಇರ್ತೀನಿ. ಎಲ್ಲಿವರೆಗೆ? ಕಳ್ರು ಯಾರು ಅಂತ ಹೇಳಿ ಹುಡುಕಿ ಕೊಡುವವರೆಗೂ ಅಂತದ್ದು. ಹಾಗಾಗಿ ಜನರ ಮನಸ್ಸಿನಲ್ಲಿ ಅನುಮಾನವನ್ನ ಬಿತ್ತಿ ಜನ ಯಾರ ಮೇಲೂ ಅನುಮಾನ ಪಡುವಂಥದ್ದನ್ನ ಎಷ್ಟು ಕಾಲದವರೆಗೆ ಜೀವಂತ ಇಡೋದಕ್ಕೆ ನೀವು ಬಯಸ್ತೀರೋ ಅಲ್ಲಿವರೆಗೂ ಅವ್ರಿರ್ಬೋದು ಇವ್ರಿರ್ಬೋದು, ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂತ ಅನ್ನುವಂತಹ ಕಥೆಗಳು ನಡೀತಾನೆ ಇರ್ತವೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಆಗ್ಲೇಬೇಕು. ಅದು ಈ 2025 ಘಟ್ಟ ಆಗ್ಲಿ ಅಂತ ಅನ್ನೋದನ್ನ ನಾವು ಕೇಳ್ತಾ ಇರೋ ಅಂಥದ್ದು. ಸೊ ಇವತ್ತು ಬಿಡುಗಡೆ ಮಾಡಿದಂತಹ ಅಥವಾ ಅಕ್ಟೋಬರ್ 9ನೇ ತಾರೀಕು ನಾವು ನ್ಯಾಯ ಸಮಾವೇಶ ಮಾಡಿದ್ವಿ, ಅವತ್ತು ಬಿಡುಗಡೆ ಮಾಡಿದಂತಹ ಈ ಪುಸ್ತಕ ಧರ್ಮಸ್ಥಳ ದೌರ್ಜನ್ಯಗಳು ಇತಿಹಾಸ ಮತ್ತು ವರ್ತಮಾನ. ಈ ಪುಸ್ತಕ ಕೇವಲ ಅತ್ಯಾಚಾರದ ಬಗ್ಗೆ, ಕೇವಲ ಕೊಲೆಯ ಬಗ್ಗೆ, ಕೇವಲ ದೌರ್ಜನ್ಯಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಿಗೆ ಧರ್ಮಸ್ಥಳದ ಸುತ್ತಮುತ್ತ
ನಡೀತಾ ಇರುವಂತಹ, ನಡೆದಿರುವಂತಹ ಮತ್ತು ಜನ ಸುಮ್ಮನೆ ಇದ್ರೆ ಮುಂದೂನು ನಡೆಯಬಹುದಾದಂತಹ ಹಲವು ಅನ್ಯಾಯಗಳಿದಾವಲ್ಲ, ಅವುಗಳಿಗೆ ಬೆಳಕು ಬೀರುವಂತಹ ಒಂದು ಸಣ್ಣ ಮಾಹಿತಿ. ಇದು ಸಮಗ್ರ ಮಾಹಿತಿ ಅಂತ ನಾನು ಹೇಳಲ್ಲ, ಆದರೆ ಒಂದು ಪಕ್ಷಿ ನೋಟ ಅಂತ ನಾವೇನ್ ಹೇಳ್ತೀವಿ, ಅಂತಹ ಪಕ್ಷಿ ನೋಟವನ್ನ ಕಟ್ಟಿಕೊಡುವಂಥದ್ದು. ಮತ್ತೆ ಕೋರ್ಟಲ್ಲಿ ಹೇಳ್ತಾರಲ್ಲ, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವಲ್ಲದೆ ಬೇರೆ ಏನನ್ನು ಹೇಳೋದಿಲ್ಲ ಅಂತ ಪ್ರಮಾಣ ಮಾಡ್ತಾರಲ್ಲ, ಹಾಗೆ ಈ ಪುಸ್ತಕದಲ್ಲಿ ಇರುವುದೆಲ್ಲವೂ ಸತ್ಯ. ಇದರಲ್ಲಿ ಯಾವುದೂ ಕೂಡ ಕಪೋಲ ಕಲ್ಪಿತ ಅವಾಸ್ತವ ಅಲ್ಲ. ಯಾಕೆ ಅಂತಂದ್ರೆ ಕೊಟ್ಟಿರುವ ಎಲ್ಲದಕ್ಕೂ ಕೂಡ ದಾಖಲೆಗಳಿದಾವೆ. ಧರ್ಮಸ್ಥಳ ಸುತ್ತಮುತ್ತ ಬಹುಶಃ ಅಲ್ಲಿ ನಡೆದಷ್ಟು ಅನ್ಯಾಯ ದೌರ್ಜನ್ಯಗಳು ಬೇರೆ ಕಡೆ ನಡೆದಿಲ್ವಾ ಅಂತ ಹುಬ್ಬೇರಿಸುವ ಅಷ್ಟರ ಮಟ್ಟಕ್ಕೆ ಪ್ರಕಟ ಆಗಿರೋಂಥದ್ದು. ಅಲ್ಲಿ ಭೂಮಿಯ ಪ್ರಶ್ನೆ ಇದೆ, ದಲಿತರ ಭೂಮಿಯನ್ನ ಕಬಳಿಸಿರುವ ಪ್ರಶ್ನೆ ಇದೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರೋ ಪ್ರಶ್ನೆ ಇದೆ, ಅತ್ಯಾಚಾರ ಆಗಿರೋ ಪ್ರಶ್ನೆ ಇದೆ, ಕೊಲೆ ಆಗಿರುವ ಪ್ರಶ್ನೆ ಇದೆ. ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ದುಬಾರಿ ಬಡ್ಡಿಯನ್ನ ವಿಧಿಸಿ ಮಹಿಳೆಯರನ್ನ ಬಹುತೇಕ ಸುಲಿಗೆ ಮಾಡ್ತಾ ಇರುವಂತಹ ಬಡ್ಡಿ ದಂಧೆಯ ಸಂಗತಿಗಳು ಕೂಡ ಇದ್ದಾವೆ. ಹಾಗಾಗಿ ನಾವು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಇವೆಲ್ಲವುಗಳ ಸಮಗ್ರ ತನಿಖೆ ಆಗ್ಬೇಕು ಅಂತ ನಾವು ಕೇಳ್ತಾ ಇರೋದು ಒಂದಕ್ಕೊಂದು ಸಂಬಂಧ ಇದೆ ಅನ್ನುವ ಕಾರಣಕ್ಕಾಗಿ. ಪ್ರಸ್ತಾಪ ಮಾಡುವಾಗ ಶಿವಾನಂದ್ ಅವ್ರು ಹೇಳ್ತಾ ಇದ್ರು, ವೇದವಲ್ಲಿ ಪ್ರಕರಣವನ್ನ ಹೇಳ್ತಾ ಇದ್ರು. ನಿಮ್ಮಲ್ಲಿ ಕೆಲವರಿಗೆ ಅಥವಾ ಬಹುತೇಕರಿಗೆ ಗೊತ್ತಿರಬಹುದು, ಇದರ ಪುನರುಕ್ತಿ ಕೂಡ ಆಗ್ತಾ ಇರಬಹುದು. ಆದರೂ ಪುನರುಕ್ತಿಯ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಂಡೇನೆ ಮತ್ತೊಮ್ಮೆ ನಾವು ನೆನಪು ಮಾಡ್ಕೊಳ್ಳಕ್ಕೆ ಅಂತ ಬೇಕಾದ್ರೂ ಅಂದ್ಕೊಳ್ಳೋಣ. ನಾನು ಈ ಕೆಲವು ಘಟನೆಗಳನ್ನ ಸ್ವಲ್ಪ ವಿವರಣೆ ಮಾಡಕ್ ಬಯಸ್ತೀನಿ. ಯಾಕೆ ಅಂತಂದ್ರೆ ಈ ದೌರ್ಜನ್ಯಗಳ ಹಿಂದೆ ಅವೆಲ್ಲವೂ ಕೂಡ ತಳಕು ಹಾಕೊಂಡಿದ್ದಾವೆ ಅನ್ನುವ ಕಾರಣಕ್ಕೆ. ವೇದವಲ್ಲಿ ಮೂಲತಃ ಬಳ್ಳಾರಿ ಜಿಲ್ಲೆನವರು. ಅವರು B.Ed ಮಾಡಿ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅವರ ಅರ್ಹತಾ ಮತ್ತು ಸರ್ವೀಸಿನ ಜ್ಯೇಷ್ಠತೆಯ ಆಧಾರದಲ್ಲಿ ಆ ಶಾಲೆಯ ಹೆಡ್ ಮಿಸ್ಟ್ರೆಸ್ ಆಗುವಂತಹ ಒಂದು ಅವಕಾಶ ಬರ್ತದೆ ಅವರಿಗೆ. ಆದರೆ ಅವರ ಜಾತಿಯ ಕಾರಣಕ್ಕೋ ಅವರ ಪ್ರಾಂತ್ಯದ ಕಾರಣಕ್ಕೋ ಏನೇನೋ ಕಾರಣಕ್ಕಾಗಿ ಅದನ್ನ ನಿರಾಕರಿಸಲ್ಪಡ್ತಾರೆ. ಆಗ ಅವರು ಅದೊಂದು ಏಡೆಡ್ ಇನ್ಸ್ಟಿಟ್ಯೂಷನ್ ಆಗಿರುವ ಕಾರಣಕ್ಕಾಗಿ ಸರ್ಕಾರದ ಕೆಲವು ನಿಬಂಧನೆಗಳನ್ನ ಆ ಇನ್ಸ್ಟಿಟ್ಯೂಷನ್ಸ್ ವಿದ್ಯಾಸಂಸ್ಥೆ ಪಾಲಿಸಲೇಬೇಕಾದಂತಹ ಕಾನೂನಾತ್ಮಕವಾದಂತಹ ಅವಕಾಶ ಇದ್ದ ಕಾರಣಕ್ಕಾಗಿ ಅವರು ಅದನ್ನ ಫೈಟ್ ಮಾಡಿ ತನಗೆ ಸಿಗಬೇಕಾದಂತಹ ಸೇವಾ ಜ್ಯೇಷ್ಠತೆಯ ಆಧಾರದಲ್ಲಿ ಹೆಡ್ ಮಿಸ್ಟ್ರೆಸ್ ಆಗುವಂತಹ ಒಂದು ಇದನ್ನ ಪಡ್ಕೋತಾರೆ. ಅವರು ಪಡ್ಕೊಂಡಿರುವ ಕಾರಣಕ್ಕಾಗಿ ಆಕೆಯ ಮೇಲೆ ದೌರ್ಜನ್ಯ ನಡೀತದೆ. ನೀನ್ ಹೆಡ್ ಮಿಸ್ಟ್ರೆಸ್ ಅಂತ ಹೆಸರಿರ್ಲಿ, ಆದ್ರೆ ಆ ಸೀಟಲ್ಲಿ ಹೋಗಿ ಕೂತ್ಕೋಬೇಡ ಅಂತ ಹೇಳಿದ್ರು ಅಂತ ಅನ್ನೋದನ್ನ ಸ್ವತಃ ಅವರ ಬಾಳ ಸಂಗಾತಿ ಯಾವ್ದೋ ವಿಡಿಯೋದಲ್ಲಿ ಮಾತಾಡ್ತಾ ಇರೋದನ್ನ ನಾನು ನೋಡ್ದೆ. ಅಂದ್ರೆ ಆ ಮಟ್ಟದಲ್ಲಿ ನಡೆಯುವಂತದ್ದು. ಫೈನಲಿ ಅವಳ ಮೇಲೆ ತುಂಬಾ ಒತ್ತಡಗಳು, ತುಂಬಾ ದೌರ್ಜನ್ಯಗಳು ನಡೆಯುವಂತಹ ಸಂದರ್ಭಗಳು ಬಂದು ಕೊನೆಯಲ್ಲಿ ಅವಳನ್ನ ಜೀವಂತ ಅವಳ ಮೈ ಮೇಲೆ ಪೆಟ್ರೋಲ್ ಹಾಕಿ ಸುಟ್ಟು ಸಾಯಿಸಿರೋ ಅಂತದ್ದು. ಮೊನ್ನೆ ಇಂಥದ್ದೇ ಒಂದು ನ್ಯಾಯ ಸಮಾವೇಶವನ್ನ ಬಳ್ಳಾರಿಯಲ್ಲಿ ಮಾಡಿದ್ರು. ಸೊ ನಾನು ಬಳ್ಳಾರಿಗೆ ಹೋಗಿದ್ದೆ, 9ನೇ ತಾರೀಕು ನಾನು ಬಳ್ಳಾರಿನಲ್ಲಿದ್ದೆ. ಆ ಬಳ್ಳಾರಿಯಲ್ಲಿ ಸಮಾವೇಶ ಆದಾಗ ಆ ವೇದವಲ್ಲಿಯ ಸ್ವತಃ ಸೋದರ ಬಂದಿದ್ರು. ಅವ್ರು ಇದನ್ನೆಲ್ಲ ವಿವರಿಸ್ತಾ ಇದ್ರು. ಅವಳು ಹೆಡ್ ಮಿಸ್ಟ್ರೆಸ್ ಆಗೋದಕ್ಕೆ ಅವಕಾಶವನ್ನ ಪಡ್ಕೊಂಡ ನಂತರ ಆಕೆಗೆ ಸಿಕ್ಕಾಪಟ್ಟೆ ಬೆದರಿಕೆ ಕರೆಗಳು ಬರ್ತಾ ಇದ್ವು. ಆಕೆ ಮನೆಗೆ ಬಂದು ಅವಳನ್ನ ಬೆದರಿಸ್ತಾ ಇದ್ರು. ಆಕೆ ಪ್ರತಿನಿತ್ಯ ಅದನ್ನ ಡೈರಿನಲ್ಲಿ ನೋಟ್ ಮಾಡ್ತಾ ಇದ್ಲಂತೆ. ಮತ್ತೆ ಆ ಡೈರಿನಲ್ಲಿ ನೋಟ್ ಮಾಡ್ತಾ ಇದ್ದಿದ್ದನ್ನ ಮತ್ತು ಈಗ ಅಂತದೇನೋ ಕಷ್ಟ ಇದ್ದಾಗ ಎಲ್ಲರ ಹತ್ರ ಹೇಳ್ಕೊಳಕ್ ಆಗದೆ ಇರ್ಬೋದು. ಯಾರೋ ಒಬ್ಬ ಆಪ್ತ ಗೆಳತಿ ಇದ್ರೆ ಅವ್ರ ಹತ್ರ ಹೋಗಿ ಹೇಳ್ಕೊತೀವಿ, ನಂಗೆ ಹಿಂಗಾಗೋಯ್ತು ನೋಡು ಅಂತ ಹೇಳಿ. ಆ ತರದಲ್ಲಿ ಆಕೆಯ ಗೆಳತಿಗೆ ಕೂಡ ಅವಳು ಹೇಳ್ಕೊಂಡಿದ್ಲು. ಆದರೆ ಅದು ಯಾವುದೂ ಕೂಡ ಪ್ರಯೋಜನಕ್ಕೆ ಬರದೇ ಇರುವ ರೀತಿನಲ್ಲಿ ಅವಳ ಕೊಲೆ ಆಗೋಯ್ತು. ಮತ್ತು ಕೊಲೆ ಮಾಡಿದ ನಂತರ ಆ ಡೈರಿಯನ್ನ ಸುಟ್ಟಾಕ್ತಾರೆ. ಅಂದ್ರೆ ಸಾಕ್ಷಿ ನಾಶ ಅಂತ ಅನ್ನೋದು ಮೈನ್ಯೂಟ್ ಡೀಟೇಲ್ಸ್, ಅತ್ಯಂತ ಕೂಲಂಕುಷವಾಗಿ ಅದನ್ನ ಹುಡುಕಿ ತೆಗೆದು ಸಾಕ್ಷಿಗಳನ್ನ ನಾಶ ಮಾಡೋದನ್ನ 70ರ ದಶಕದಿಂದನೇ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಗೆ ನೆನಪಿರ್ಬೇಕಾದಂಥದ್ದು. ಆ ನಂತರ ನಡೆಯುತ್ತೆ ಪದ್ಮಲತಾ ಪ್ರಕರಣ. ಪದ್ಮಲತಾ ಪ್ರಕರಣ ಯಾತಕ್ ನಡೆಯುತ್ತೆ? ವೇದವಲ್ಲಿ ಪ್ರಕರಣದಲ್ಲಿ ಆಕೆಗೆ ಸಿಗಬೇಕಾದಂತಹ ಸ್ಥಾನಮಾನಗಳನ್ನ ಅವಳು ದಕ್ಕಿಸಿಕೊಂಡಳು. ಆ ಕಾರಣಕ್ಕಾಗಿ ತಾವು ಹೇಳಿದ್ದನ್ನ ಕೇಳಲಿಲ್ಲ ಅನ್ನುವ ಅಧಿಕಾರದ ಪ್ರಶ್ನೆ.
ಇನ್ನು ಪದ್ಮಲತಾ ಪ್ರಕರಣ ನೇರವಾದ ರಾಜಕೀಯ ಅಧಿಕಾರದ ಪ್ರಶ್ನೆ. ಅದು ಪದ್ಮಲತಾಳ ತಂದೆ ದೇವಾನಂದ್ ಅನ್ನುವಂತಹ ವ್ಯಕ್ತಿ ಮೂಲತಃ ಕೇರಳದವರು, ಬಂದು ಬೆಳ್ತಂಗಡಿಯಲ್ಲಿ ವಾಸವಾಗಿರ್ತಾರೆ. ಅಲ್ಲಿಯ CPM ಪಾರ್ಟಿಯ ಶಾಖೆಯ ಕಾರ್ಯದರ್ಶಿಯಾಗಿ ಇರ್ತಾರಂತೆ ಅವರು. ಪಂಚಾಯತ್ ಚುನಾವಣೆ ಬರ್ತದೆ, ಚುನಾವಣೆಗೆ ಕಂಟೆಸ್ಟ್ ಮಾಡೋದಕ್ಕೆ ತೀರ್ಮಾನ ಮಾಡಿ ನಾಮಿನೇಷನ್ ಫೈಲ್ ಮಾಡ್ತಾರೆ. ಅವರಿಗೆ ಕರೆ ಬರ್ತದೆ, ಜನರನ್ನ ಕಳಿಸ್ತಾರೆ. ಇಲ್ಲಿ ಯಾರು ಚುನಾವಣೆಗೆ ಸ್ಪರ್ಧೆ ಎಲ್ಲ ಮಾಡೋ ಪ್ರಶ್ನೆ ಇಲ್ಲ, ಯಾರನ್ನೋ ಹೇಳ್ತಾರೆ, ಅವರು ಆದಾಗೆ ಅಷ್ಟೇ ಅಂತ ಹೇಳ್ತಾರೆ. ಆದ್ರೆ ದೇವಾನಂದ್ ಅವರು ಮೂಲತಃ ಕೇರಳದಿಂದ ಬಂದವರು, ಹೋರಾಟದ ಪರಂಪರೆಯಿಂದ ಬಂದವರು, ಮತ್ತು ಇಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಯ ಭಾಗವಾಗಿ ಇರೋ ಅಂತವ್ರು. ತನ್ನ ಪಕ್ಷ ಹೇಳಿದೆ, ಹಾಗಾಗಿ ತಾನು ನಾಮಿನೇಷನ್ ಹಿಂಪಡೆಯೋ ಪ್ರಶ್ನೆ ಇಲ್ಲ, ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವರ ಮಗಳ ಕಿಡ್ನಾಪ್ ಆಗತ್ತೆ. ಕಿಡ್ನಾಪ್ ಆಗಿ 57 ದಿನ ಆ ಮಗುವಿಗೆ ಏನ್ ಹಿಂಸೆ ಕೊಟ್ರು, ಏನ್ ಮಾಡಿದ್ರು ಅವಳ ಮೇಲೆ ಅಂತ ಅನ್ನೋದು ಇವತ್ತಿನವರೆಗೂ ಪತ್ತೆಯಾಗದೆ ಇರುವಂತಹ ಸಂಗತಿ. ಮಗಳ ಕಿಡ್ನಾಪ್ ಆದಾಗ ಕುಟುಂಬದವರು ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ. ಕಂಪ್ಲೇಂಟ್ ಲಾಡ್ಜ್ ಮಾಡಿದಾಗ ಪೊಲೀಸರು ಹೇಳ್ತಾರೆ ಅವರಿಗೆ, ನೀವು ಕಂಪ್ಲೇಂಟ್ ಮಾಡಬೇಡಿ, ಅಲ್ಲೇ ಎಲ್ಲಾರು ಇರ್ಬೋದು ಹುಡುಕಿ. ಅಂದ್ರೆ ರಾಜಕೀಯ ಅಧಿಕಾರ ಅಂತ ಅನ್ನೋದು, ಅಂದ್ರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಮಗ್ ಕೊಟ್ಟಿರುವಂತಹ ಅಪ್ರತಿಮವಾದಂತಹ ಸಂವಿಧಾನ ನಮ್ ಕೈನಲ್ಲಿದೆ. ಆ ಸಂವಿಧಾನ ನಮಗ್ ಕೊಟ್ಟಿರುವ ಹಕ್ಕೇನು? ಮತ ಹಾಕುವ ಹಕ್ಕನ್ನು ಎಷ್ಟು ಕೊಟ್ಟಿದ್ಯೋ, ಕರ್ತವ್ಯವನ್ನ ಎಷ್ಟು ಕೊಟ್ಟಿದ್ಯೋ, ಹಾಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹ ಅವಕಾಶವನ್ನು ಕೂಡ ಅದೇ ಸಂವಿಧಾನ ನಮ್ಗೆ ಕೊಟ್ಟಿರೋದು. ಆದ್ರೆ ಬಾಬಾ ಸಾಹೇಬ್ ಕೊಟ್ಟಿರುವಂತಹ ಆ ಸಂವಿಧಾನದ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಅನ್ನುವ ಕಾರಣಕ್ಕಾಗಿ ಅವರು ತನ್ನ ಮಗಳನ್ನ ಕಳ್ಕೋಬೇಕಾಗಿ ಬರ್ತದೆ. ಕಡಿಮೆ ಮಾರ್ಜಿನ್ ನಲ್ಲಿ 7, 8, 10 ಮತದಲ್ಲಿ ಅವ್ರು ಸೋತಿದ್ದಂತೆ. ಅಂದ್ರೆ ಅಷ್ಟು ಬಿಗಿ ಹಿಡಿತ ಇದ್ದಾಗ್ಲೂ ಕೂಡ ಗುಪ್ತ ಮತದಾನ ಪದ್ಧತಿಯ ಅಡಿಯಲ್ಲಿ ಅವ್ರು ಬೇಡ ಅಂತ ಹೇಳುವಂತಹ ಧೈರ್ಯವನ್ನ ಆಗ್ಲೇನೆ ಅಲ್ಲಿಯ ಜನ ತೋರಿಸಿದ್ರು. ಅಷ್ಟು ಓಟಲ್ಲಿ ಸೋಲ್ತಾರೆ. ಆದ್ರೆ ಮಗಳ ಶವ ಅದೂನು ಏನು ಪೂರಾ ಕೊಳೆತ ಸ್ಥಿತಿಯಲ್ಲಿ ಆ ಊರಿನ ಪಕ್ಕದಲ್ಲಿ ನೆರಿಯ ಅಂತ ಒಂದು ಹೊಳೆ ಇದೆ, ಆ ಹೊಳೆ ದಡದಲ್ಲಿ ಸಿಗ್ತದೆ. ಸಿಕ್ಕಾಗ್ಲೂ ಕೂಡ ಪತ್ತೆಯಾಗದ ಪ್ರಕರಣ ಅಂತ ಅದನ್ನ ಪಕ್ಕಕ್ಕೆ ಎತ್ತಿ ಹಾಕ್ತಾರೆ. ಆ ನಂತರ ಆನೆಮಾವುತ ನಾರಾಯಣ ಮತ್ತು ಯಮುನಾ, ಇವತ್ತು ಆ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಹೋಟೆಲ್ ಇದೆ, ಅಯೋಧ್ಯ ಅಂತಾನ ಏನೋ ಅದರ ಹೆಸರು. ಆ ಜಾಗ ಆನೆಮಾವುತ ನಾರಾಯಣ ಅವರ ತಂದೆಯ ಕಾಲದಿಂದನೂ, ಅವರು ಆನೆಯನ್ನ ಮಾವುತವಾಗಿ ಇದ್ದಿದ್ದಕ್ಕಾಗಿ ಅವರಿಗೆ ಉಂಬ್ಳಿ ಕೊಡೋದು ಅಂತ ಹೇಳ್ತಾರಲ್ಲ, ಹಾಗೆ ಕೊಟ್ಟಿರುವಂತಹ ಅವರ ಆಸ್ತಿ ಅದು. ಸೊ ಅವರ ಪಿತ್ರಾರ್ಜಿತ ಆಸ್ತಿ ಆಗತ್ತೆ. ಯಾಕಂದ್ರೆ ತಂದೆಗೋ ಅಜ್ಜನಿಗೋ ಯಾರೋ ಜಮೀನ್ ಕೊಟ್ರು ಅಂತಂದ್ರೆ ಆಮೇಲೆ ಮಕ್ಕಳಿಗೆ ಅದು ಪಿತ್ರಾರ್ಜಿತ ತಾನೇ ಸರ್ ಆಗೋದು. ಆ ಆಸ್ತಿಯನ್ನ ಕೊಡು ಅಂತ ಕೇಳಿದಾಗ ನಮ್ಮ ಆಸ್ತಿ ಇದು, ನಾವು ಕೊಡೋದಿಲ್ಲ ಅಂತ ಹೇಳಿದ್ರು ಅಂತ ಕಲ್ಲಲ್ಲಿ ಜಜ್ಜಿ ಆನೆಮಾವುತ ನಾರಾಯಣ ಮತ್ತು ಯಮುನನ್ನ ಕೊಲೆ ಮಾಡ್ತಾರೆ. ಅದು ಕೂಡ ಪತ್ತೆಯಾಗದ ಪ್ರಕರಣ. ಮತ್ತೆ ಇವತ್ತು ಆ ಜಾಗದಲ್ಲಿ ಇವತ್ತಿಗೂ ಆ ಜಾಗ ಹಸ್ತಾಂತರ ಆಗಿಲ್ಲ, ಮಾರಾಟ ಆಗಿಲ್ಲ, ಮತ್ತೆ ಹೇಳುವ ಪ್ರಕಾರ ದಾಖಲೆಗಳು ಕೂಡ ಟ್ರಾನ್ಸ್ಫರ್ ಆಗಿಲ್ಲ. ಒಂದೊಮ್ಮೆ ಆಗಿದ್ರೆ ಇವತ್ತು ಫೇಕ್ ಡಾಕ್ಯುಮೆಂಟ್ ಅನ್ನು ಮಾಡೋದು ತುಂಬಾ ಸುಲಭ. ಆ ತರದಲ್ಲೂ ಕೂಡ ಆಗಿದ್ದಿರ್ಬೋದು. ಆದ್ರೆ ಈ ಪ್ರಕರಣ ಬಂದು SIT ಆಗಿ ದೊಡ್ಡ ಗುಲ್ಲೆದ್ದ ಸಂದರ್ಭದಲ್ಲಿ ಆ ಆನೆಮಾವುತ ನಾರಾಯಣನ ಮಗ ವಿಡಿಯೋದಲ್ಲಿ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಇವತ್ತಿಗೂ ಅದು ಕಾಗದ ಪತ್ರಗಳೆಲ್ಲ ನಮ್ಮ ಹೆಸರಲ್ಲೇ ಇದೆ, ಅದು ಜಾಗ ನಮ್ದಲ್ಲ. ಅಂದ್ರೆ ಅಲ್ಲಿ ಅಗೈನ್ ಭೂಮಿಯ ಪ್ರಶ್ನೆ. ಇನ್ನು ಸೌಜನ್ಯ ಪ್ರಕರಣ ಒಂದು ಮಿಸ್ಟೇಕನ್ ಐಡೆಂಟಿಟಿ. ಸೌಜನ್ಯನ ರೀತಿನೇ ಇರುವಂತಹ ಇನ್ನೊಬ್ಬ ಯುವತಿಯ ಅಥವಾ ಬಾಲಕಿಯ ತಂದೆ ತಾಯಿಗಳ ಕೈಯಲ್ಲಿರುವಂತಹ ಜಾಗ ತಮಗ್ ಬೇಕು ಅಂತ, ರಾಜ ಕಣ್ಣಿಟ್ಟಿದ್ದೆಲ್ಲ ಹಾಳು ಅಂತ ನಮ್ಮ ಅಜ್ಜಿ ಒಂದ್ ಗಾದೆ ಹೇಳ್ತಿದ್ರು. ಹಾಗೆ ಅಲ್ಲಿಯ ಬಲಾಢ್ಯರು ಯಾರು ಬೇಕು ಅಂತ ಹೇಳ್ತಾರೋ ಅವ್ರಿಗೆ ಸಿಕ್ಬಿಡ್ಬೇಕು ಅಂತ ಅನ್ನೋದು ಪ್ರತೀತಿ ಇದೆ ಅಂತ ಅಲ್ಲಿಯ ಜನ ಹೇಳ್ತಾರೆ. ಇಲ್ಲಿ ಬೇರೆ ಏನು ಮಾತಾಡಕ್ ಆಗಲ್ಲ ಮೇಡಮ್, ಅವ್ರು ಕೇಳಿದ್ರೆ ಕೊಡ್ಬೇಕು ಅಷ್ಟೇ ಅಂತ ಅವ್ರು ಹೇಳ್ತಾರೆ.
ಇದೆಲ್ಲವೂ ಸತ್ಯವೋ ಸುಳ್ಳು ಅನ್ನೋದನ್ನ SITನೋ ಅಥವಾ ಬೇರೆ ಆಯೋಗಗಳು ತನಿಖೆ ಮಾಡಿ ನಮ್ಗೆ ಸತ್ಯವನ್ನ ತಿಳಿಸ್ಬೇಕು. ನಾವು ಮತ್ತೆ ಮತ್ತೆ ಕೇಳ್ತಾ ಇರೋದು, ಹೇಳುವ ಎಲ್ಲಾ ಮಾತುಗಳು ನಮ್ಮದೇನೆ ಅಂತ ನಾವು ಹೇಳ್ತಾ ಇಲ್ಲ. ಇಂತಹ ಎಲ್ಲವೂ ಕೂಡ ಪ್ರಚಲಿತ ಇದ್ದಾವೆ, ಇದರ ಸತ್ಯಾಸತ್ಯತೆಯನ್ನ ಹೊರಗೆ ತೆಗೀರಿ ನೀವು ಅಂತ ನಾವು ಕೇಳ್ತಾ ಇರೋ ಅಂತದ್ದು. ಸೊ ಸೌಜನ್ಯ ಪ್ರಕರಣದ ಸಂದರ್ಭದಲ್ಲಿ ಆಗ್ಲೇನೆ 2012ರಲ್ಲಿ ಆಕೆಯ ಹತ್ಯೆ ಏನಾಯ್ತು, ಅತ್ಯಾಚಾರ ಆಗಿ ಕೊಲೆ ಏನಾಯ್ತು, ಆ ಸಂದರ್ಭದಲ್ಲೇನೆ ಕೇಳಿ ಬಂದ ಮಾತುಗಳು ಇವು. ಇನ್ನೊಬ್ಬ ಅದೇ ವಯಸ್ಸಿನ ಅದೇ ರೀತಿ ಇರುವಂತಹ ಮೈಕಟ್ಟಿನ ವಿದ್ಯಾರ್ಥಿನಿಯ ತಂದೆ ತಾಯಿ ತಮ್ಮ ಜಮೀನನ್ನ ಕೊಡೋದಿಲ್ಲ ಅಂತ ಹೇಳಿದ್ರು ಅನ್ನುವ ಕಾರಣಕ್ಕಾಗಿ ಅವಳನ್ನ ಕಿಡ್ನಾಪ್ ಮಾಡಕ್ ಹೇಳಿತ್ತು. ಆದರೆ ಆ ಬಾಲಕಿ ಅವತ್ತು ಕಾಲೇಜಿಗೆ ಹೋಗಿರ್ಲಿಲ್ಲ, ಇವಳು ಬಂದ್ಲು, ಇವಳೇ ಅಂತ ಮಿಸ್ಟೇಕನ್ ಐಡೆಂಟಿಟಿ ಆಗಿ ಅಲ್ಲಿ ಅಗೇನ್ ಮತ್ತೆ ಭೂಮಿಯ ಪ್ರಶ್ನೆ. ಅಂದ್ರೆ ಇಡಿಯಾಗಿ ನಡೆದಂತಹ ಹಲವು ಇಂತಹ ವಿದ್ಯಮಾನಗಳಿದಾವಲ್ಲ, ಇವುಗಳು ಎಲ್ಲದರ ಹಿಂದೆ ಭೂಮಿಯ ಪ್ರಶ್ನೆ, ಅಧಿಕಾರದ ಪ್ರಶ್ನೆ ಮತ್ತು ತಮ್ಮ ಹಿಡಿತದ ಪ್ರಶ್ನೆ ಇದೆಯಲ್ಲ. ಅಂದರೆ ಉಳ್ಳವರು ಇಲ್ಲದವರ ಮೇಲೆ ಮಾಡ್ತಾ ಇರುವಂತಹ ಎಲ್ಲ ರೀತಿಯ ದಾಳಿ, ದಬ್ಬಾಳಿಕೆ, ದೌರ್ಜನ್ಯಗಳ ಮೂರ್ತ ಸ್ವರೂಪ ನಮಗೆ ಧರ್ಮಸ್ಥಳದ ಎಲ್ಲ ಪ್ರಕರಣಗಳಲ್ಲಿ ಕಾಣ್ತದೆ. ಹಾಗೆ ಈ ಪುಸ್ತಕದಲ್ಲಿ ಪತ್ರಕರ್ತರು ಅಧ್ಯಯನವನ್ನ ಮಾಡಿ ಹಲವು ದಾಖಲೆಗಳನ್ನ ಹೊರತೆಗೆದು, ಸರ್ಕಾರಿ ದಾಖಲೆಗಳನ್ನ ಹೊರತೆಗೆದು, ಕೋರ್ಟಲ್ಲಿ ಇರುವಂತಹ ಕೇಸುಗಳನ್ನ ಹೊರತೆಗೆದು ಇದರಲ್ಲಿ ದಾಖಲೆ ಮಾಡಿರೋ ಅಂತದ್ದು. ಹಾಗಾಗಿ ಇದರಲ್ಲಿ ಯಾರು ಕಲ್ಪನೆ ಮಾಡ್ಕೊಂಡು ಹೇಳ್ದಂಥದ್ದಿಲ್ಲ. ಇದರಲ್ಲಿರೋ ಯಾವುದೇ ಸುಳ್ಳಾದ್ರೂ ಕೂಡ ಇದು ಯಾವುದು ಸತ್ಯ ಅಲ್ಲ ಅಥವಾ ಕೋರ್ಟ್ ಅಲ್ಲಿ ಇದನ್ನ ನಾವು ಸರಿಪಡಿಸ್ಕೋತೀವಿ ಅಂತಂದ್ರೆ ಮಾಡಿ ತೋರಿಸ್ಬೇಕು ನೀವು. ಯಾಕಂದ್ರೆ ನಮ್ಮ ಸಂವಿಧಾನ ಕೊಟ್ಟಿರುವ ಒಂದು ಅಧಿಕಾರ ಏನಂತಂದ್ರೆ ಪ್ರಶ್ನೆ ಮಾಡುವ ಹಕ್ಕು, ಸತ್ಯವನ್ನ ತಿಳಿಯುವ ಹಕ್ಕು ಮತ್ತು ಸತ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದರ ನೆಲೆಯಲ್ಲಿ ಈ ಪುಸ್ತಕವನ್ನ ಮಾಡಿರೋ ಅಂತದ್ದು. ದೆನ್ ಸೌಜನ್ಯ ಪ್ರಕರಣ ಬಹುಶಃ ಮನೆಯ ಕತೆ ಆಗೋಗಿತ್ತು. 2012ರಲ್ಲಿ ನಡೆದ ಹಂತದಿಂದ ಹೇಗೆ 80ರ ದಶಕದಲ್ಲಿ ಆದಂತಹ ಪದ್ಮಲತಾ ಪ್ರಕರಣದ ಸಂದರ್ಭದಲ್ಲೂ ಹೋರಾಟದ ಮುಂಚೂಣಿಯಲ್ಲಿರುವಂತಹ ಚಳವಳಿಯ ಭಾಗವಾಗಿರುವ ನಾನು ಮತ್ತು ಸೌಜನ್ಯ ಪ್ರಕರಣದ ಸಂದರ್ಭದಲ್ಲೂ ಕೂಡ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ದೊಡ್ಡ ಮಟ್ಟದ ಹೋರಾಟವನ್ನ ಸ್ಥಳೀಯವಾಗೂ ಮಾಡಿತ್ತು, ಮಂಗಳೂರಲ್ಲೂ ಮಾಡಿತ್ತು ಮತ್ತು 10 ದಿನಗಳ ಕಾಲ ಬೆಂಗಳೂರಿನ ಪುರಭವನದ ಎದುರು ಸುಮಾರು ಒಂದು 56 ಸಂಘಟನೆಗಳು, ಇವತ್ತು ಹೇಗೆ ಎಲ್ಲರೂ ಬಂದಿದ್ದೀರೋ ಅದೇ ತರದಲ್ಲಿ ಅಲ್ಲಿಯ ದಲಿತ, ರೈತ, ಕಾರ್ಮಿಕ, ಮಹಿಳಾ, ವಿದ್ಯಾರ್ಥಿ, ಯುವಜನ ಎಲ್ಲಾ ಸಂಘಟನೆಗಳು ಕೂಡ ಬಂದು 10 ದಿನಗಳ ಕಾಲ ಧರಣಿ ಮಾಡಿದ್ವಿ. 10ನೇ ದಿನ ಸಿದ್ದರಾಮಯ್ಯ ಅವರ ಸರ್ಕಾರ CBI ಕೋರ್ಟಿಗೆ ಅದನ್ನು CBI ತನಿಖೆಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿತ್ತು. ಆಕ್ಚುಲಿ ಸೌಜನ್ಯ ಪ್ರಕರಣ ನಡೆದಾಗ ಇದ್ದಿದ್ದು ಜಗದೀಶ್ ಶೆಟ್ಟರ್ ಸರ್ಕಾರ, ಆಮೇಲೆ ಸದಾನಂದ ಗೌಡ ಬಂದ್ರು. ಆದ್ರೆ ಆ ಸಂದರ್ಭದಲ್ಲಿ ಒಂದು ಸರಿಯಾದ ತನಿಖೆಯನ್ನ ಮಾಡುವಂತಹ ಮನುಷ್ಯತ್ವದ ಅಥವಾ ಸಂವಿಧಾನದ ಅಡಿಯಲ್ಲಿ ಬದುಕುವ ಹಕ್ಕು ಎಲ್ರಿಗೂ ಇದೆಯಲ್ಲ, ಮತ್ತು ಕೇವಲ ಬದುಕುವ ಹಕ್ಕಲ್ಲ, ಆರ್ಟಿಕಲ್ 21 ಘನತೆಯ ಬದುಕಿನ ಹಕ್ಕನ್ನ ನಮಗೆ ನೀಡ್ತದೆ. ಅಂತಹ ಒಂದಕ್ಕೆ ಸರ್ಕಾರವಾಗಿ ಕೆಲಸ ಮಾಡಿದ್ದಿದ್ರೆ ಈ ಪ್ರಕರಣ ಇಲ್ಲಿವರೆಗೆ ಎಳ್ಕೊಂಡ್ಬರ್ಬೇಕಾದ ಅಗತ್ಯ ಬರ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಸೌಜನ್ಯ ಸಂಜೆ ಆದ್ರೂ ಮನೆಗ್ ಬಂದಿಲ್ಲ ಅಂತ, ಅವಳ ನಾಪತ್ತೆ ಆಗೋದ್ಲಲ್ಲ, ಮನೆಗ್ ಬಂದಿಲ್ಲ ಮಗಳು ಅಂತ ಇಡೀ ಊರಿನ ಜನ ಏನು 10-20 ಅಲ್ಲ, ಸುಮಾರು 500-600 ಜನ ಇಡೀ ರಾತ್ರಿ ಹುಡುಕಿದ್ದಾರೆ ಆ ಮಗುವಿಗಾಗಿ. ಎಲ್ಲೋದ್ಲು ಅವಳು, ಬಂದಿದ್ಲಂತೆ, ಬಸ್ ಇಳಿದ್ಲಂತೆ, ಅವ್ರ ಮಾವ ನೋಡಿದಾರಂತೆ, ಎಲ್ಲೋದ್ಲು ಹಾಗಾದ್ರೆ ಅಂತ ಹುಡುಕಿದ್ದಾರೆ. ಆದ್ರೆ ಮಾರನೇ ದಿನ ಅವರ ಮನೆಯಿಂದ ಕೂಗಳತೆ ದೂರದಲ್ಲಿ ಯೋನಿಯೊಳಗಡೆ ಮಣ್ಣು ತುಂಬಿ ದೇಹ ಒಂದು ಛಿದ್ರವಾದ ಸ್ಥಿತಿನಲ್ಲಿ ಮನೆಯಿಂದ ಕೂಗಳತೆ ದೂರದಲ್ಲಿ ದೇಹ ಸಿಗ್ತದೆ ಅಂತಂದ್ರೆ ಅದು ಸುಲಭವಾಗಿ ಹಾಗಾಗ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಅಲ್ವಾ? ಮತ್ತೆ ಇಡೀ ರಾತ್ರಿ ಮಳೆ ಸುರಿದಿದೆ, ಅವಳು ಕಾಲೇಜಿಗೆ ತಗೊಂಡು ಹೋಗಿರುವ ಬ್ಯಾಗ್ ಆಗ್ಲಿ ಪುಸ್ತಕ ಆಗ್ಲಿ ಒಂದಿನಿತೂ ಒದ್ದೆ ಆಗಿಲ್ಲ. ಅಂದ್ರೆ ಯಾರೋ ಎಲ್ಲೋ ಅವಳ ಮೇಲೆ ಅತ್ಯಾಚಾರ ಮಾಡಿ ದೌರ್ಜನ್ಯ ಮಾಡಿ ಅವಳನ್ನಲ್ಲಿ ತಂದು ಹಾಕಿರೋದು ಅನ್ನೋದು ಸತ್ಯ ತಾನೆ. ಆದ್ರೆ ಆ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದವರು, ಇನ್ವೆಸ್ಟಿಗೇಷನ್ ಮಾಡಿದವರು ಮಾಡಿರುವಂತಹ ತಪ್ಪು ಅಥವಾ ಸಾಕ್ಷಿ ನಾಶ, ಉದ್ದೇಶಪೂರ್ವಕವಾಗಿ ಮಾಡಿದ ಸಾಕ್ಷಿ ನಾಶ ಇದೆಯಲ್ಲ, ಮತ್ತೆ ಅಗೇನ್ ಇದನ್ನ ನಾನು ಕಪೋಲ ಕಲ್ಪಿತ ಹೇಳ್ತಾ ಇಲ್ಲ. CBI ತನಿಖೆ ಆಗತ್ತಲ್ಲ,
CBI ಮೊದಲು CID ತನಿಖೆ ಕೊಡ್ತಾರೆ. CID ತನಿಖೆ ನಮ್ಗೆ ನಂಬಿಕೆ ಇಲ್ಲ, ಸುತರಾಮ್ ಅಲ್ಲಿ ನ್ಯಾಯ ಸಿಕ್ಕೋದಿಲ್ಲ ಅಂತ ಜನವಾದಿ ಮಹಿಳಾ ಸಂಘಟನೆ ಜೊತೆಗೆ ಇನ್ನು 56 ಸಂಘಟನೆ ಸೇರಿ ಹೋರಾಟ ಮಾಡುವಾಗ ನಾವು ಹೇಳಿದ್ವಿ. ಯಾಕೆ ಅಂದ್ರೆ ಒಬ್ಬ ಮಾನಸಿಕ ಅಸ್ವಸ್ಥನ ತರ ಇರುವಂತಹ ಸಂತೋಷ್ ರಾವ್ ಅಂತ ಅನ್ನುವಂತಹ ಒಬ್ಬ ನಿಷ್ಪಾಪಿಯನ್ನ ಅಪರಾಧಿ ಅಂತ ಬಿಂಬಿಸಿ ತಗೊಂಡೋಗಿ ಜೈಲಿಗೆ ಹಾಕಿದ್ರು. ನಾವು ಅವತ್ತೇ ಹೇಳಿದ್ವಿ, ಸಂತೋಷ್ ರಾವ್ ಈ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾರೋ ಒಬ್ಬ ವ್ಯಕ್ತಿಯಿಂದ ಆಗುವಂತಹ ಸಂಗತಿ ಅಲ್ವೇ ಅಲ್ಲ ಇದು ಅಂತ ಹೇಳಿದ್ವಿ. ಆದ್ರೆ CBI ತನಿಖೆಯನ್ನ ಮಾಡಿ ರಿಪೋರ್ಟ್ ಅನ್ನ ಕೊಟ್ಟ ಮೇಲೆ CBI ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. 2022-23 CBI ಕೋರ್ಟ್ ಜಡ್ಜ್ಮೆಂಟ್ ಬಂತು. ಅವತ್ತು ಹೋರಾಟಗಾರರು ನಾವು ಏನೆಲ್ಲ ಹೇಳಿದ್ವೋ CBI ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಅದನ್ನೇ ಉಲ್ಲೇಖಿಸಿದ್ದಾರೆ ಮತ್ತು ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ಸು ಪ್ರಾಥಮಿಕ ತನಿಖೆಗಳನ್ನ ಮಾಡುವಾಗ ಮಾಡಿದಂತಹ ತಪ್ಪುಗಳ ಕಾರಣಕ್ಕಾಗಿ ದೋಷಪೂರಿತವಾದಂತಹ ವಿಚಾರಣೆ ಮತ್ತು ತನಿಖೆಯ ಕಾರಣದಿಂದಾಗಿ ಆ ಪ್ರಕರಣದಲ್ಲಿ ನ್ಯಾಯ ಸಿಕ್ಲಿಕ್ಕೆ ಸಾಧ್ಯ ಆಗಿಲ್ಲ. ಸಂತೋಷ್ ರಾವ್ ಅಂತ ಅವನನ್ನ ದೋಷಿ ಅಂತ ಮಾಡಿದ್ದಾರೆ. ದೋಷಿ ಅಂತ ಅವನನ್ನ ಸಾಬೀತುಪಡಿಸುವ ಒಂದು ಅಂಶವೂ ಕೂಡ ಅವ್ರು ಕೊಟ್ಟಿರುವಂತಹ ರಿಪೋರ್ಟ್ ಅಲ್ಲಿ ಇಲ್ಲ. ಹಾಗಾಗಿ ವಿಚಾರಣಾ ಅಧಿಕಾರಿ, ತನಿಖಾಧಿಕಾರಿ ಯಾರಿದ್ರು ಅವರು ಮತ್ತು ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಡಾಕ್ಟರ್ಗಳ ಮೇಲೆ ನೀವು ಕ್ರಮ ತಗೋಬೇಕು ಅಂತ ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ CBI ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ. ಅಗೈನ್ ನಾನು ಕಲ್ಪಿತ ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ. CBI ಕೋರ್ಟಿನ ಜಡ್ಜ್ಮೆಂಟಿನ ಕಾಪಿ ಇದೆ ನನ್ನ ಹತ್ರ. ಅದರಲ್ಲಿ ಹೇಳ್ತಾರೆ ದೆನ್ ಅಕ್ವಿಟಲ್ ಕಮಿಟಿ ಅಂತ ಒಂದು ಮಾಡಿ ಅಂತ ಹೇಳ್ತಾರೆ ರಂಗನಾಥ್ ಅವ್ರೆ. ಅಕ್ವಿಟಲ್ ಕಮಿಟಿ ಒಂದು ಮಾಡಿ ಅಂತ ಹೇಳ್ತಾರೆ ಸರ್ಕಾರಕ್ಕೆ. ಆದ್ರೆ ಇವತ್ತವರೆಗೂ ಅಕ್ವಿಟಲ್ ಕಮಿಟಿ ಮಾಡಿದಾರೋ ಗೊತ್ತಿಲ್ಲ, ಅಕ್ವಿಟಲ್ ಕಮಿಟಿ ರಿಪೋರ್ಟ್ ಕೊಟ್ಟಿದೆಯೋ ನಮಗ್ ಗೊತ್ತಿಲ್ಲ. ಸೊ ಈ ಮಟ್ಟದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಇದಕ್ ಜೊತೆಗೆ ಇನ್ನೊಂದು ದಾಖಲೆಯನ್ನ ನಾನು ಕೊಡೋದಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಈ ತರದ್ ಮಾಡ್ತೀವಿ ಅಂತ ಅಂದ್ಕೊಡ್ಲೆ ಫಾರ್ಚುನೇಟ್ಲಿ ಇಲ್ಲಿ ಯಾರು ಪೊಲೀಸರು ಇಲ್ಲ, ಮಫ್ತಿಲ್ ಇದ್ರು ನಂಗೆ ಗೊತ್ತಿಲ್ಲ. ಎಲ್ಲಾ ಕಡೆಗೂನು ಪೊಲೀಸರು ಬಂದು ಕೂತ್ಕೊಂಡು ರೆಕಾರ್ಡ್ ಮಾಡ್ಕೋತಾರೆ. ನಾವು ಸಂತೋಷ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಆದ್ರೆ ಎಲ್ಲ ಕಡೆಗೆ ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಡೋದ್ರಲ್ಲಿ ಯಾವುದೋ ಸಂದರ್ಭದಲ್ಲಿ ಯಾವುದೋ ವ್ಯಕ್ತಿಗಳ ಮೇಲೆ ಇದ್ದಂತಹ ಆರೋಪವನ್ನ ಆ ಸೆಕ್ಷನ್ ಅನ್ನ ಅಥವಾ ಆ ಪ್ರಕರಣದ ನಂಬರ್ ಅನ್ನ ಕೋಟ್ ಮಾಡ್ಬಿಟ್ಟು ಈ ಪ್ರಕರಣ ಇದೆ ಹಾಗಾಗಿ ನೀವು ಸಭೆ ಮಾಡೋ ಹಾಗಿಲ್ಲ, ನೀವು ಪುಸ್ತಕ ಬಿಡುಗಡೆ ಮಾಡೋ ಹಂಗಿಲ್ಲ ಹೇಳ್ತಾರೆ. ಆದ್ರೆ ಡೆಫಿನೆಟ್ಲಿ ರೆಕಾರ್ಡ್ ಮಾಡ್ತಿದೀವಿ, ಎಲ್ಲಾ ಕಡೆಗೂ ನಾ ಹೇಳ್ತಾ ಇದೀವಿ ಇದನ್ನ. ಆ ಪ್ರಕರಣದ ವಿರುದ್ಧ ನಾವು ರಿಟ್ ಪಿಟಿಷನ್ ಹೋಗಿ ಆ ರಿಟ್ ಪಿಟಿಷನ್ ಪೂರಾ ತೀರ್ಮಾನ ಆಗಿ ಅದಿಲ್ಲ. ಸೊ ನಾವು ಬಹಳ ಕಡೆ ಹೇಳ್ತಾ ಇದೀವಿ, ಆಯ್ತಾಯ್ತು ನೋಟಿಸ್ ಕೊಡಿ, ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ತಿವಿ ನಿಮ್ಮ ಮೇಲೆ ಅಂತ. ಯಾವುದೂ ಇಲ್ಲ. ಅದನ್ನ ನಾವು ಪೊಲೀಸರಿಗೆ ಕೊಡಿ ನೋಟಿಸ್ ಕೊಡಿ, ಬಹಳ ಸಂತೋಷ, ಎಲ್ಲ ಫೈಲ್ ಮಾಡ್ಕೊಂಡು ನಾವು ಹೈಕೋರ್ಟ್ ಅಲ್ಲಿ ಕಂಟೆಂಪ್ಟ್ ಹಾಕ್ತಿವಿ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇನ್ನೊಂದು ನಾನು ದಾಖಲೆ ಇರೋದನ್ನ ಹೇಳಕ್ಕೆ ಬಯಸದಂಥದ್ದು, 80ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇದ್ದಂತಹ ಕಾಲಘಟ್ಟ, ಯಾವ್ದದು ಶಿರುಗುಪ್ಪದ ಒಬ್ಬ MLA ಅಲ್ಲಿ ಎದ್ದು ನಿಂತು ಪ್ರಸ್ತಾಪ ಮಾಡ್ತಾರೆ. ಏನೋ ಪದ್ಮಲತಾ ಪ್ರಕರಣ ನಡೆದಿದ್ದು ವಿಧಾನಸಭೆಯಲ್ಲಿ ಚರ್ಚೆ ಆಗತ್ತೆ. ರಾಚಯ್ಯ ಅವರು ಆಗ ಗೃಹ ಮಂತ್ರಿ. ಆ ರಾಚಯ್ಯ ಅವರು ಪದ್ಮಲತಾ ಪ್ರಕರಣದ ನಂತರ ಪದ್ಮಲತಾ ಮನೆಗೆ ಭೇಟಿ ಕೊಡ್ತಾರೆ. ನಿಮ್ಗೆ ನ್ಯಾಯ ಕೊಡಿಸ್ತೀವಿ ನಾವು ಅಂತ ದೇವಾನಂದ್ ಅವರಿಗೆ ಹೇಳಿ ಬರ್ತಾರೆ. ವಿತಿನ್ ನೋ ಟೈಮ್ ರಾಚಯ್ಯ ಅವರ ಮಂತ್ರಿ ಸ್ಥಾನ ಹೋಗ್ತದೆ, ಅವರ ಪೋರ್ಟ್ಫೋಲಿಯೋ ಬದಲಾಗ್ತದೆ. ಕಾರಣ ಏನೇ ಇರ್ಬೋದು, ನಾವು ಸತ್ಯ ನಮ್ಗೆ ಗೊತ್ತಿಲ್ಲದೆ ಇರೋದಕ್ಕಾಗಿ ಇದೇ ಇರ್ಬೋದು ಅಂತ ನಾವು ಅಂದ್ಕೋತೀವಿ. ಅದಲ್ಲ ಅನ್ನೋದನ್ನ ಸಾಬೀತುಪಡಿಸ್ಬೇಕು ಸರ್ಕಾರ ಅಷ್ಟೇ. ಸೊ ವಿಧಾನಸಭೆಯ ಕಡತಗಳಲ್ಲಿ ಇರುವಂತದ್ದನ್ನ ನಾನೀಗ ಹೇಳ್ತಾ ಇರೋ ಅಂತದ್ದು. ಶಿರುಗುಪ್ಪದ ಶಾಸಕರು ಇದೆಲ್ಲ ಚರ್ಚೆ ನಡೆಯುವಾಗ ಎದ್ದು ನಿಂತು ಸದನದಲ್ಲಿ ಹೇಳ್ತಾರೆ, ನಮ್ಮೂರ್ನವರು ವೆಂಕೋಬರಾವ್ ಅಂತ ಅವ್ರ ಮಕ್ಕಳು ಧರ್ಮಸ್ಥಳಕ್ಕೆ ಹೋದವರು 4 ಜನ ಹೋಗಿದ್ರು, 2 ವಾಪಸ್ ಬರ್ಲಿಲ್ಲ. ಸೊ ವಾಪಸ್ ಬಂದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಮಕ್ಕಳನ್ನ ಹುಡುಕೊಂಡು, ಆಗ್ಲೇನೆ ವೃದ್ಧರು ಅವರು ಅಥವಾ ನಡುವಯಸ್ಸು ಮೀರಿದವ್ರು ಇರಬಹುದು, ಅವರು ಅಲ್ಲಿಗೆ ಹೋಗ್ತಾರೆ. ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅಗೈನ್ ಇದು ನಾನು ಕತೆ ಹೇಳ್ತಾ ಇಲ್ಲ, ವಿಧಾನಸಭೆಯ ದಾಖಲೆಗಳಲ್ಲಿ ಇರೋ ಅಂತದ್ದು. ಹೋಗಿ ಕೇಳಿದಾಗ ಪೊಲೀಸರು ಅವರನ್ನ 2 ದಿನನೋ 3 ದಿನನೋ ಅರೆಬೆತ್ತಲೆ ಮಾಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಕೂರಿಸ್ತಾರೆ. ಕಂಪ್ಲೇಂಟ್ ಅಂತ ಕೊಡೋದನ್ನ ಮರ್ತ್ಬಿಟ್ಟು ವಾಪಸ್ ನೀವು ಊರಿಗೆ ಹೋದ್ರೆ ಬದುಕುಳಿತೀರಿ,
ಈ ಕಡೆ ತಲೆ ಹಾಕ್ಬೇಡಿ ಮತ್ತಿಂಥದನ್ನ ಕೇಳ್ಕೊಂಡು ಅಂತ ಹೇಳಿದ್ರು ಅಂತ ಅವರು ಸದನದಲ್ಲಿ ಹೇಳಿದ್ದು ದಾಖಲೆಗಳಿದ್ದಾವೆ. ಮತ್ತೆ ಅದೇನೋ ಅವ್ರ ಕೈಲಿ ವಾಚೋ ಏನೋ ಸ್ವಲ್ಪ ಹಣ ಏನೋ ಇತ್ತಂತೆ, ಅದನ್ನು ತಗೊಂಡು ಕಳಿಸಿದ್ರು ಅಂತ ಹೇಳ್ತಾರೆ. ಅಗೇನ್ ಸತ್ಯವನ್ನ ಪರಿಶೀಲಿಸಿ ತನಿಖೆ ಮಾಡಿ ವಿಚಾರಣೆ ಮಾಡಿ ಸತ್ಯವನ್ನ ಹೊರಗೆ ತೆಗಿಬೇಕು. ಅಂದ್ರೆ 80ರ ದಶಕದಲ್ಲೇನೆ ಧರ್ಮಸ್ಥಳ, ಉಜಿರೆ, ಬೆಳ್ತಂಗಡಿ ಆ ಸುತ್ತಮುತ್ತ ನಡೀತಾ ಇರುವಂತಹ ಪ್ರಕರಣಗಳು ವಿಧಾನಸಭೆಯ ಒಳಗೆ ಕೂಡ ಚರ್ಚೆ ಆಗಿದೆ. ವಿಧಾನಸಭೆಯ ಕಡತಗಳಲ್ಲಿ ಇವತ್ತಿಗೂ ಕೂಡ ಅದು ಹಾಗೆ ಇದೆ. ಆ ಕಡತಗಳನ್ನ ತೆಗೆದು ನೋಡಿಯೇ ಹಲವು ಪತ್ರಕರ್ತರು ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೀತಾ ಇದ್ದಾರೆ. ನಾವ್ ಇವತ್ತಿನ ಸರ್ಕಾರಕ್ಕೆ ಕೇಳ್ತಾ ಇರೋದು ಅದೇನೆ, ಇದೆಲ್ಲ ಇದೆಯಲ್ಲ, ಇದೆಲ್ಲದರ ಆಧಾರದಲ್ಲಿ ಒಂದು ನಿಷ್ಪಕ್ಷಪಾತವಾದಂತ ತನಿಖೆಯನ್ನ ಮಾಡಿ, ಆ ತನಿಖೆಯ ಮೂಲಕ ಯಾರು ಅಪರಾಧಿಗಳು ಅಂತ ಅನ್ನೋದನ್ನ ಪತ್ತೆ ಹಚ್ಚಿ, ಯಾಕೆಂದ್ರೆ ನಮ್ಗೆ ನ್ಯಾಯ ಬೇಕು. ನಾನು ಇದೆಲ್ಲ ಪ್ರಕರಣ ಆಗಿ SIT ತನಿಖೆ ನಡೆಯಕ್ ಶುರುವಾದಾಗ ಪದ್ಮಲತಾ ಅವ್ರ ಮನೆಗೆ ಮತ್ತೊಮ್ಮೆ ಭೇಟಿ ಕೊಟ್ಟೆ. ಆಗ 80ರ ದಶಕದಲ್ಲಿ ಹೋಗಿ ಬಂದಿದ್ವಿ, ಮತ್ತೊಮ್ಮೆ ಭೇಟಿ ಕೊಟ್ಟೆ. ತಾಯಿ ಇದಾರ, ಇನ್ನು ಪದ್ಮಲತಾ ತಾಯಿ ಒಂದು ಮಾತು ಕಳ್ಕೊಂಡಿರುವ ಸ್ಥಿತಿನಲ್ಲಿ 86 ವರ್ಷನೋ 87 ವರ್ಷನೋ ಆ ಹೆಣ್ಮಗಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಮನೆಯಲ್ಲೇ ಇದ್ವಿ. ನಾವಿದ್ದಾಗ ಬೇರೆ ಬೇರೆ ಪ್ರೆಸ್ನವರು ಎಲ್ಲ ಬಂದು ಹೋಗ್ತಾ ಇದ್ರು. ಬೆಳಗ್ಗೆ ಹೋದಾಗ ಅವ್ರು ಏನನ್ನು ಮಾತಾಡುವ ಅಥವಾ ಯಾರನ್ನು ಗುರುತಿಸುವ ಸ್ಥಿತಿಲಿ ಇರ್ಲಿಲ್ಲ. ಬಟ್ ಪದೇ ಪದೇ ಪದ್ಮಲತಾ 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 ಅನ್ನೋದಾಕೆ ಕಿವಿಗೆ ಬೀಳ್ತಾ ಇತ್ತಲ್ಲ. ಬೈ ಈವ್ನಿಂಗು ಒಂಚೂರು ಅವಳಿಗೆಲ್ಲೋ ರಿಯಲೈಸ್ ಆಗ್ತಾ ಇದೆ, ಪದ್ಮೆ ಕಾಲೇಜಿಗೆ ಬರ್ಲಿಲ್ಲ. ಹೀಗೆ ತುಂಡು ಮಾತಾಡ್ತಾಳೆ. ಯಾರು ಸಹಾಯ ಮಾಡ್ಲಿಲ್ಲ, ಪೊಲೀಸರು ಏನೂ ಮಾಡ್ಲಿಲ್ಲ. ಅಂದ್ರೆ ಆ ಹೆಣ್ಣು ಮಗಳ ಈ ಹಿರಿ ವಯಸ್ಸಿನಲ್ಲಿ ಅದೆಷ್ಟು ನೋವು ಕಾಡ್ತಾ ಇರ್ಬೋದು. ಆ ವೇದವಲ್ಲಿಯ ಕುಟುಂಬದವ್ರು ಇವತ್ತಿಗೂ ಇದ್ದಾರೆ. ಆನೆ ಮಾವುತ ನಾರಾಯಣನ ಕುಟುಂಬದವ್ರು ಇವತ್ತಿಗೂ ಇದ್ದಾರೆ. ಸೌಜನ್ಯ ತಾಯಿ ಅಂತೂ ಅವಳು ತಟ್ಟದ ಬಾಗಿಲಿಲ್ಲ, ಮುಟ್ಟದ ಗೋಡೆ ಇಲ್ಲ ಅನ್ನುವಷ್ಟು ಹೋರಾಟವನ್ನ ಮಾಡ್ತಿದ್ದಾರೆ. ಆದ್ರೆ ಇಷ್ಟೆಲ್ಲ ಮಾಡುವಾಗ ನಂಗೆ ಗೊತ್ತಿಲ್ಲ, ನನ್ನ ಒಂದು ಸಹಜ ನಾಲೆಡ್ಜಿನಲ್ಲಿ ಯಾರು ಕಳ್ರು ಅಂತ ನಾವು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಸ್ಟೇಷನ್ನಿಗೆ ಯಾರ ಮೇಲೆ ಅನುಮಾನ ಪಡ್ತಿರ್ತೀವೋ ಅವರನ್ನ ಕರೆದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಸತ್ಯ ಆದ್ರೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ಆದ್ರೆ ಇಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದಾರೋ, ಯಾರು ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾರೋ ಅವ್ರ ಮೇಲೇನೆ ದೂರು, ಅವ್ರ ಮೇಲೇನೆ ದೌರ್ಜನ್ಯ, ಅವ್ರ ಮೇಲೇನೆ ಶಿಸ್ತು ಕ್ರಮಗಳು. ಫೈನಲಿ ಸೌಜನ್ಯ ತಾಯಿಯನ್ನ ಅದೇನೋ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಂತೆ. ನನ್ ಗೊತ್ತಿಲ್ಲ ಇದು ಯಾವ ಕಾನೂನು ನ್ಯಾಯ ಬೇಕು ಅಂತ ಕೇಳುವವರ ಬ್ರೈನ್ ಮ್ಯಾಪಿಂಗ್ ಮಾಡಿ ಸತ್ಯವನ್ನ ಹೊರಗೆ ತೆಗಿಯಕ್ ಹೋಗುತ್ತೆ ಅಂತ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ SIT ರಚನೆ ಆಗಿದೆ. SIT ರಚನೆ ಆಗುವಾಗ ಓಕೆ, ಅವತ್ತು ಮುಸುಕುದಾರಿ, ಇವತ್ತು ಚಿನ್ನಯ್ಯ, ಆತ ಬಂದ, ಬುರುಡೆ ಹಿಡ್ಕೊಂಡು ಬಂದ. ಆ ಬುರುಡೆ ಕಾರಣಕ್ಕಾಗಿ ಏನೋ ಒಂದಿಷ್ಟು ಹೊರಗಡೆ ಬರ್ತದೆ ಅಂತ ಎಲ್ರೂ ಕಾತ್ರದಿಂದ ಕಾಯ್ತಾ ಇದ್ರು. ಬಟ್ ನಾವು ಯಾರು ಈ ಹೋರಾಟವನ್ನ 80ರ ದಶಕದಿಂದನೂ ಮಾಡ್ತಾ ಇದ್ದೀವೋ, ನ್ಯಾಯಕ್ಕಾಗಿ ಕೇಳ್ತಾ ಇದ್ದೀವೋ, ನಾವ್ ಹೇಳಿದ್ದು ನೀವು ಬುರುಡೆನಾದ್ರೂ ನೋಡಿ, ಅಸ್ಥಿಪಂಜರ ಆದ್ರೂ ನೋಡಿ, ಗುಡ್ಡ ಆಗಿದ್ದು ಇಲಿ ತೆಗಿಯಕ್ಕಾದ್ರೂ ನೀವು ಹೋಗಿ. ಆದ್ರೆ ನಮಗ್ ಬೇಕಾಗಿರೋದು ಸತ್ಯ. ಚಿನ್ನಯ್ಯ ಒಬ್ಬ ನೆಪ ಅಷ್ಟೇನೆ. ಚಿನ್ನಯ್ಯ ಅಥವಾ ಅಲ್ಲದೆಯೇ ಕೂಡ ಬೇಕಾದಷ್ಟು ಸಾಕ್ಷಿ ಆಧಾರಗಳು ಇದಾವೆ, ದೃಷ್ಟಾಂತಗಳು ಇದಾವೆ. ಜನರಿಗೆ ಒಂದು ಭರವಸೆಯನ್ನ, ಧೈರ್ಯವನ್ನ, ಕಾನೂನಿನ ಮೇಲೊಂದು ವಿಶ್ವಾಸವನ್ನ ಉಳಿಸ್ಕೊಳ್ಳುವಂತಹ ವಾತಾವರಣ ನಿರ್ಮಾಣ ಮಾಡಿದ್ರೆ ಹಲವು ಸತ್ಯಗಳು ಹೊರಗಡೆ ಬರೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಅದು ಆಗ್ಬೇಕು ಅಂತ ನಾವು ಕೇಳ್ತಾ ಇರೋಂಥದ್ದು. ಸೊ SIT ಇವತ್ತು ತನಿಖೆಯನ್ನ ಮಾಡ್ತಾ ಇದೆ. ಬಟ್ ಈ ಕ್ಷಣದವರೆಗೂ SIT ಕಡೆಯಿಂದ ನಮಗೆ ಯಾವ ಮಾಹಿತಿ ಅಧಿಕೃತವಾಗಿ ಇಲ್ಲ. ಓಕೆ, ಕೊಡ್ಬೇಕಾಗಿ ಇಲ್ವೋ ಏನೋ, ಅವರು ಇಟ್ಕೊಳ್ಳಿ ಅವರು. ಆದರೆ ವಿಜುವಲ್ಸ್ ಬರ್ತವೆ. ತುಂಬಾ ಜನ ಯೂಟ್ಯೂಬರ್ಸು ಮೇಡಮ್ ಹೇಳ್ದಾಗೆ ನಾವೇನು ಉಳಿದವ್ರನ್ನ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ನಾವೇನ್ ಕರೆಯಲ್ಲ, ಅವರು ಮೀಡಿಯಾ, ಯೂಟ್ಯೂಬ್ ನಡೆಸೋರು ಮೀಡಿಯಾನೇ. ಸೊ ಆದ್ರೆ ಯೂಟ್ಯೂಬರ್ಸು ಬಹುತೇಕ ಜನ, ಎಲ್ಲರೂ ಅಂತ ನಾನು ಹೇಳಲ್ಲ, ಬಹುತೇಕ ಜನ ಸತ್ಯದ ಪರವಾಗಿ ನಿಂತು ನ್ಯಾಯಕ್ಕಾಗಿ ಅಲ್ದಾಡ್ತಾ ಇದ್ದಾರೆ. ಸೊ ಅವರುಗಳು ಕೊಡ್ತಾ ಇರುವಂತಹ ವಿಜುವಲ್ಸ್ ಅಲ್ಲಿ ಅದೆಲ್ಲೋ ಒಂದ್ ಕಡೆ ಗುಂಡಿ ತೆಗೆಯೋದನ್ನ ತೋರಿಸ್ತಾರೆ. ಹಾಗೇನೆ ಏನೋ ಉಪ್ಪಿನ ಚೀಲ ಹೋಯ್ತು ಅಂತ ತೋರಿಸ್ತಾರೆ, ಏನೋ ಪ್ಯಾಕ್ ಮಾಡ್ಕೊಂಡು ತಂದಿದ್ದನ್ನು ತೋರಿಸ್ತಾರೆ. ಸೊ ಸಿಕ್ಕಿರಬಹುದು, ಸಿಕ್ಕಿದೇನೋ ಇದ್ದಿರಬಹುದು. ಆದ್ರೆ ಅದೇನೇ ಅಂತಿಮ ಅನ್ನುವಂತಹ ಸ್ಥಿತಿಗೆ ಡೆಫಿನೆಟ್ಲಿ
ನಾವು ಕೇಳೋದಿಲ್ಲ. ಯಾಕೆಂದ್ರೆ ಹಲವು ದೃಷ್ಟಾಂತಗಳಿದ್ದಾವೆ. ಭೂಮಿ ಕಬಳಿಕೆ ಮಾಡಿದ್ದಕ್ಕೆ ದೃಷ್ಟಾಂತ ಇದೆ. DC ಮನ್ನಾ ಜಾಗ ಅಂತ ಹೇಳ್ತಾರಲ್ಲ, ದಲಿತರಿಗಾಗಿ ರಿಸರ್ವ್ ಆಗಿರುವ ಡಿಸ್ಟ್ರಿಕ್ಟ್ ಕಮಿಷನರಿಗೆ ಅವಕಾಶ ಇರ್ತದೆ. ದಲಿತರಿಗೆ ಅವರ ಘನತೆಯ ಬದುಕನ್ನ ಕಟ್ಕೊಳ್ಳೋದಕ್ಕಾಗಿ ಅವರಿಗೆ ಅಧಿಕಾರ ಇದೆ. ಆದರೆ ಈ ಸಮಾಜ ಅವರನ್ನ ತುಳಿದು ಅವರಿಗೆ ಒಂದು ಅಂತಹ ಭೂಮಿಯ ಪ್ರಶ್ನೆಯೋ ಅಧಿಕಾರದ ಪ್ರಶ್ನೆಯೋ ಅಥವಾ ಅವಕಾಶಗಳ ಪ್ರಶ್ನೆಯನ್ನ ನಿರಾಕರಿಸಲ್ಪಟ್ಟ ಕಾರಣಕ್ಕಾಗಿ ಕೊಡ್ಬೇಕು ಅಂತ ಇರುವಂತಹ ಭೂಮಿಗಳನ್ನ ನೂರಾರು ಸಾವಿರಾರು ಎಕರೆಗಳನ್ನ ಆಕ್ರಮಿಸ್ಕೊಂಡಿರೋದು ದಾಖಲೆಗಳಿದಾವೆ. ಸೊ ಅವುಗಳೆಲ್ಲವನ್ನ ತೆಗೆದು ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಮತ್ತೆ SIT ಇದೆಯಲ್ಲ, ಒಬ್ಬ ಸೀನಿಯರ್ ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡ್ತಾ ಇರುವ ಲಾಯರ್ S. ಬಾಲನ್ ಅಂತ ಈ ಎಲ್ಲ ಕೇಸುಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡಿ, ಮತ್ತು ಕಾನೂನು ಗೊತ್ತಿದ್ದು ರಾಘವೇಂದ್ರ ಅವರಿಗೂ ಗೊತ್ತಿರ್ಬೋದು, ಪ್ಯೂರಿಗೂ ಗೊತ್ತಿರ್ಬೋದು, SIT ಅಂತ ಒಂದು ರಚನೆ ಆಗ್ಬಿಟ್ರೆ ಅದಾದ್ಮೇಲೆ ನ್ಯಾಯಾಲಯಕ್ಕೂ ಕೂಡ SIT ಯನ್ನ ರದ್ದು ಮಾಡುವಂತಹ ಅಧಿಕಾರ ಇಲ್ವಂತೆ. SIT ರಿಪೋರ್ಟ್ ಕೊಡ್ಬೇಕು, ರಿಪೋರ್ಟಿನ ನಂತರ ಏನ್ ಮಾಡೋದು ಸರ್ಕಾರ ಆದ್ರೂನು ನ್ಯಾಯಾಲಯ ಆದ್ರೂನು ಮಾಡೋದು ಅಂತ. ಹಾಗಾಗಿ ದಿನ ಬೆಳಗಾದ್ರೆ SIT ಮುಗಿಸ್ಬಿಡ್ತಾರಂತೆ, SIT ಕ್ಲೋಸ್ ಮಾಡ್ಬಿಡ್ತಾರಂತೆ ಅನ್ನುವಂತಹ ಸುದ್ದಿಗಳ ಅಂತೆ ಕಂತೆಗಳನ್ನ ಹಬ್ಬಿಸ್ತಾ ಇರೋರು ಯಾರು ಅಂತಂದ್ರೆ ನ್ಯಾಯ ಹೊರಗಡೆ ಬರ್ದೇ ಇರ್ಲಿ ಅಂತ ಅನ್ನುವರು ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗ್ಬೇಕು. ದೆನ್ ಈ SIT ಯನ್ನ ರಚನೆ ಮಾಡುವಾಗ ಸುಮ್ಮನೆ SIT ರಚನೆ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ 2005ರಿಂದ 2025ರವರೆಗೆ ದಾಖಲಾದ ಮತ್ತು ದಾಖಲಾಗಬಹುದಾದಂತಹ ದೂರುಗಳನ್ನ ಸಮಗ್ರವಾಗಿ ಪರಿಶೀಲನೆ ಮಾಡಿ ನೀವು ವರದಿ ಕೊಡ್ಬೇಕು ಅಂತ ಕೇಳಿದಕ್ಕಾಗಿ ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಹೇಳ್ತಾರೆ. ಸೊ ಆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಡಿಯಲ್ಲಿ ಆಕಾಶನೇ ಇದೆ, ಭೂಮಿ ಇದೆ. ಅಷ್ಟು ಅಗಾಧವಾದ ಅವಕಾಶ ಇರುವ ಕಾರಣಕ್ಕಾಗಿ ಪದ್ಮಲತಾಳಿಂದ ಹಿಡಿದು ಸೌಜನ್ಯವರೆಗೆ ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದೀವಿ. ಮತ್ತೆ ಈ ಪದ್ಮಲತಾದಿಂದ ಸೌಜನ್ಯ ನಮ್ಗೆ ಹೆಸರು ಗೊತ್ತಿದೆ ಅಷ್ಟೇನೆ, ಗೊತ್ತಿಲ್ಲದೆ ನಡೆಯುವ ಪ್ರಕರಣಗಳು ಎಷ್ಟು. ಹಿಂದಿನ ಬಾರಿ ಸಿದ್ದರಾಮಯ್ಯ ಅವರ ಸರ್ಕಾರ ಇರುವಾಗ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ಅತ್ಯಾಚಾರ ದೌರ್ಜನ್ಯಗಳನ್ನ ಅಧ್ಯಯನ ಮಾಡಿ ಅದರ ನಿಯಂತ್ರಣಕ್ಕೆ ಕೆಲವು ಪರಿಹಾರ ಮಾರ್ಗಗಳನ್ನ ಸೂಚಿಸಿ ಅಂತ ಒಂದು ಹೈ ಪವರ್ ಕಮಿಟಿ ಮಾಡಿದ್ರು. ಪ್ರಾರಂಭದಲ್ಲಿ MC ನಾಣಯ್ಯ ಅವರು ಅದರ ಅಧ್ಯಕ್ಷರಾಗಿದ್ರು. ಆ ನಂತರ ಕಾರಣಾಂತರದಿಂದ ಅವರು ಮುಂದುವರಿಯಲ್ಲ ಅಂತ ಹೇಳಿದಾಗ VS ಉಗ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಆ ಕಮಿಟಿ ಆಗಿದ್ದು, ಆ ಕಮಿಟಿಯ ಸದಸ್ಯೆಯಾಗಿ ನಾನು ಕೂಡ ಇದ್ದೆ. ನಾವು ದಕ್ಷಿಣ ಕನ್ನಡಕ್ಕೆ ಹೋಗ್ತೀವಿ, ಎಲ್ಲಾ ಜಿಲ್ಲೆಗೂ ಹೋಗಿದ್ದೀವಿ, ಶಿವಮೊಗ್ಗಕ್ಕೂ ಕೂಡ ಬಂದಿದ್ದೀವಿ. ಸಾಗರದ್ದು ಬೇಕಾದಷ್ಟು ಇಶ್ಯೂಗಳು ನಮ್ಮ ಹತ್ರ ಬಂದಿದ್ವು. ಹಾಗೆ ಹೋಗುವ ರೀತಿನಲ್ಲೇ ಮಂಗಳೂರಿಗೂ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿದ್ವಿ 2016. ಹೋದಾಗ ಅಷ್ಟೊತ್ತಿಗಾಗಲೇ, ಯಾಕೆಂದ್ರೆ 2080ರಿಂದನೇ ಈ ಹೋರಾಟದ ಭಾಗ. ಸೌಜನ್ಯ ಪ್ರಕರಣದಲ್ಲಂತೂ ನಾವೇ ನೇರವಾಗಿ ನಿಂತು ಹೋರಾಟವನ್ನ ಮಾಡಿದವರು. ಆ ಕಾರಣಕ್ಕಾಗಿ ನಾನು ಅದು ಹೈ ಪವರ್ ಕಮಿಟಿ ಆಗಿದ್ದಕ್ಕಾಗಿ ಡಿಸ್ಟ್ರಿಕ್ಟ್ ಕಮಿಷನರ್ ಇಂದ ಹಿಡಿದು ಎಲ್ಲಾ ಅಫಿಷಿಯಲ್ಸ್ ಬಂದು ನಮ್ಮ ಕಮಿಟಿಯ ಮುಂದೆ ಕೂತ್ಕೋಬೇಕು. ನಾವು ಕೇಳಿದಂತಹ ಮಾಹಿತಿಗಳನ್ನ ಕೊಡಬೇಕು, ನಾವು ಕೇಳಿದಂತಹ ವರದಿಗಳನ್ನ ಮಾಹಿತಿಗಳ ನಂತರ ನಮಗ್ ಕೊಡ್ಬೇಕು ಅಂತ ಅನ್ನುವಷ್ಟು ಅಧಿಕಾರ ಇದ್ದಂತಹ ಕಮಿಟಿ. ಸೊ ನಾನೇ ಸ್ವತಃ ಕೇಳ್ತೀನಿ. ಅಗೇನ್ ನಾನ್ ಕೇಳಿದ್ದನ್ನ ಇಲ್ಲಿ ಹೇಳ್ತಾ ಇಲ್ಲ. ಉಗ್ರಪ್ಪ ಕಮಿಟಿಯ ವರದಿಯನ್ನ ಸರ್ಕಾರಕ್ಕೆ 2018ರಲ್ಲೇ ಸಲ್ಲಿಸಿದೆ. ಆ ಸಲ್ಲಿಸಿದ ವರದಿಯ ಮಿನ್ಯೂಟ್ಸ್ ಅಲ್ಲಿ ಇದೆ ಮತ್ತು ಅಂತಿಮ ವರದಿ ಏನ್ ಕೊಟ್ಟಿದೀವೋ ಅದರಲ್ಲಿ ದಾಖಲಾಗಿ ಇವತ್ತು ವಿಧಾನಸೌಧದಲ್ಲಿ ಬೆಚ್ಚಗೆ ಕುಳಿತಿದೆ. ಅದು ನಾನ್ ಕೇಳ್ತೀನಿ ಅಲ್ಲಿಯ SP DYSPಗಳನ್ನ, ಇಲ್ಲಿ ಅಸಹಜ ಸಾವುಗಳಾಗಿದ್ದಾವೆ. ಯಾಕಂದ್ರೆ ನಾವು RTI ಹಾಕಿ ತಗೊಂಡಿದ್ವಿ, 400ಕ್ಕೂ ಹೆಚ್ಚು ಅಸಹಜ ಸಾವುಗಳಾಗಿದ್ದು ನಮ್ಗೆ ಸಿಕ್ಕಿತ್ತು. ಹಾಗಾಗಿ ಇಲ್ಲಿ ಇಷ್ಟು ಅಸಹಜ ಸಾವುಗಳು ಆಗ್ತಾ ಇದೆಯಲ್ಲ ಏನದು ಅಂತ. ಮತ್ತೆ ನಮ್ಮ ಅಧ್ಯಕ್ಷರು ಉಗ್ರಪ್ಪ ಅವರು ಕೇಳ್ತಾರೆ, ಅಲ್ಲಿ SP ಎದ್ದು ನಿಂತ್ಕೊಂಡು ನಮಗ್ ಕೊಟ್ಟಿರೋ ಉತ್ತರ, ಇಲ್ಲಿ ವರ್ಷಕ್ಕೆ ಕನಿಷ್ಠ 100 ಅಸಹಜ ಸಾವುಗಳು ದಾಖಲಾಗ್ತವೆ. ಅಲ್ಲಿಯ ಪೊಲೀಸ್ ಕೊಟ್ಟಿರುವಂತಹ ಮಾಹಿತಿ ಇದು. ಸೊ ನಾವು ಕೇಳ್ತೀವಿ ಯಾಕಾಗತ್ತೆ ಅಂದ್ರೆ ಇದು ಪುಣ್ಯಕ್ಷೇತ್ರ ಅಂತೆ, ಹಾಗಾಗಿ ಮೋಕ್ಷ ಪಡೆಯೋದಕ್ಕಾಗಿ ಜನ ಬಂದ ಅಲ್ಲಿ ಸಾಯ್ತಾರಂತೆ. 15 ವರ್ಷದ ಮಗುವು ಕೂಡ ಸತ್ತಿದೆ ಅಲ್ಲಿ. ಸೊ 15 ವರ್ಷದ ಮಗುವಿಗೆ ಮೋಕ್ಷ ಪಡಿಬೇಕು ಅಂತ ಹೋಗುವಂತಹ ದಿವ್ಯ ದೇಶ ಇದು ಅಂತ ಒಪ್ಕೊಳ್ಳೋಣವಾ ನಾವು? ನಾನು ಅವ್ರಿಗೆ ಕೇಳಿದೆ, ಆಗ ಧರ್ಮಸ್ಥಳ ಮೋಕ್ಷ ಪಡೆಯಕ್ ಬರ್ತಾರೆ, ಇಷ್ಟು ಸಾಯ್ತಾರೆ. ಪಕ್ಕದಲ್ಲಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಅಷ್ಟೇ ಜನ ಬರ್ತಾರೆ. ತಿರುಪತಿ ಇದೆ, ಅಲ್ಲಿಗೂ ಅಷ್ಟೇ ಜನ ಹೋಗ್ತಾರೆ. ಮಂತ್ರಾಲಯ ಇದೆ, ಅಷ್ಟೇ ಜನ ಹೋಗ್ತಾರೆ. ಗೋಕರ್ಣ ಇದೆ, ಅಷ್ಟೇ ಜನ ಹೋಗ್ತಾರೆ. ಅಲ್ಲಿ ಎಲ್ಲೂ ಇಂಥ ಸಾವುಗಳಾಗಲ್ಲ, ಇಲ್ಲಿ ಮಾತ್ರ ಯಾಕಾಗತ್ತೆ ಅಂತಂದ್ರೆ ಉತ್ತರ ಇಲ್ಲ. ಅಂದ್ರೆ ಹೀಗೆ ಹಲವು ಸತ್ಯಗಳು
ಹುಗಿಯಲ್ಪಟ್ಟ ಸತ್ಯಗಳಿದಾವಲ್ಲ ಅವು ಹೊರಗೆ ತೆಗಿಲಿಕ್ಕಾಗ್ಬೇಕು. ಹೊರಗೆ ತೆಗಿಲಿಕ್ಕಾಗ್ಬೇಕು ಅಂತಂದ್ರೆ ಜನರ ಧ್ವನಿ ಗಟ್ಟಿಯಾಗಿ ಕೇಳಲಿಕ್ಕಾಗ್ಬೇಕು. ಇಲ್ಲಿ ಹಲವು ರೈತ ಸಂಘ, ದಲಿತ ಸಂಘ ಎಲ್ಲರೂ ಕೂಡ ಇರುವಂತ ಒಂದು ಕಾಂಬಿನೇಷನ್ ಇದು. ಹಾಗಾಗಿ ಈ ಧ್ವನಿಯನ್ನ ಗಟ್ಟಿ ಕೇಳಿಸ್ಬೇಕು ಅಂದ್ರೆ ಇವತ್ ನಾವಿಲ್ಲಿ ಸೌಜನ್ಯಾಳ ಹುಟ್ಟಿದ ದಿನದ ನೆಪದಲ್ಲಿ ನ್ಯಾಯ ಸಪ್ತಾಹದ ಭಾಗವಾಗಿ ಇಲ್ಲಿ ಸೇರಿದ್ದೀವಿ. ಆದ್ರೆ ನಮ್ಮ ಊರುಗಳಲ್ಲಿ ನಮ್ಗೆ ಇದನ್ನ ಮಾತಾಡ್ಲಿಕ್ಕಾಗ್ಬೇಕು. ಯಾಕೆಂದ್ರೆ ನಮ್ಮದೇ ಬಂಧುಗಳು ಅಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರೋ ಅಂಥವ್ರು, ನಮ್ಮದೇ ಬಂಧುಗಳು ಅಲ್ಲಿ ಭೂಮಿ ಕಳ್ಕೊಂಡವ್ರು, ಇವತ್ತಿಗೂ ಕೂಡ ಅಲ್ಲಿ ಶುಚಿತ್ವದ ಕಾರ್ಮಿಕರು ಅಂತ ಬಹುತೇಕ ದಲಿತ, ದಮನಿತ, ಅಂಚಿಗೆ ತಳ್ಳಲ್ಪಟ್ಟ ಸಮುದಾಯಗಳೇ ಇರೋದು. 75,000 ಜನ ನೌಕರರಿದ್ದಾರೆ ನಮ್ಮಲ್ಲಿ ಅಂತ ಹೇಳ್ತಾರೆ ಡಾಕ್ಯುಮೆಂಟ್ ಅಲ್ಲಿ. ಒಂದು ವಾಸಕ್ಕೆ ಸರಿಯಾದ ಮನೆ ಇಲ್ಲ, ಸರಿಯಾಗಿ ಕೂಲಿ ಕೊಡಲ್ಲ, ಅಂತ ಸ್ಥಿತಿನಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ಅವರಿಗೆ ನ್ಯಾಯಕ್ಕಾಗಿ ಅವರ ಘನತೆಯ ಬದುಕು ಯಾರು ಭಿಕ್ಷೆ ಅಲ್ಲ ಕೊಡೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆರ್ಟಿಕಲ್ 14, 19, 21 ಎಲ್ಲವೂ ಹೇಳೋದು ಎಲ್ರು ಈ ನೆಲದಲ್ಲಿ ಮನುಷ್ಯರಾಗಿ ಬದುಕಬೇಕು ಅಂತ. ಸೊ ಅಂತದ್ದೊಂದು ವಾತಾವರಣ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಬಹುಶಃ ನಾವು ನಮ್ಮ ಊರುಗಳಲ್ಲಿ ಇದನ್ನ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಕೊನೆ ಮಾತು, ಬಹುಶಃ ನಮ್ಮ ಜಿಲ್ಲೆನಲ್ಲೂ ನಮ್ಮ ತಾಲೂಕಿನಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಅಡಿಯಲ್ಲಿ ಸಾಲ ತಗೋತಾ ಇರುವಂತಹ ಸಾಕಷ್ಟು ಜನ ಇರ್ಬೋದು. ಅದ್ರಲ್ಲಿ ಬಹುತೇಕ ಹೆಣ್ಮಕ್ಳೇ ಇರ್ತಾರೆ. ಒಂದು ಇದು ಸಂಸ್ಥೆಯಿಂದ ತಗೊಂಡಿರುವ ಸಾಲದ ಬಡ್ಡಿ ತೀರ್ಸಕ್ಕಾಗದೆ ಮತ್ತೊಂದು ಅಂತ ತಗೋತಾರೆ. ಆ ತರ ತಗೊಳ್ಳೋದ್ರಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಾಲ ಕೊಡ್ತಾರೆ. ಏನೋ ಉಪಕಾರ ಮಾಡ್ತೀವಿ ಅಂತ ಹೇಳುವ ತರದಲ್ಲಿ ಹೇಳ್ತಾರೆ. ಆದ್ರೆ ಅವರು ವಿಧಿಸುವಂತಹ ಬಡ್ಡಿ ಇದೆಯಲ್ಲ, 33 ವರ್ಷ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿ ರಿಟೈರ್ ಆದವಳು ನಾನು. ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದವಳು ನಾನು. ಯಾವುದೇ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ಬೇಕಾದ್ರೆ 7, 8, 10 ಹಬ್ಬ ಅಂದ್ರೆ 12% ಇಂಟ್ರೆಸ್ಟಿಗೆ ಸಾಲ ಕೊಡೋದು, ಅದು ವರ್ಷಕ್ಕೆ. ಆದ್ರೆ ಇವರದ್ದು ವಾರದ ಬಡ್ಡಿ 24, 26, 30. ಕೆಲವು ಸಂದರ್ಭಗಳಲ್ಲಿ ಹೆಣ್ಮಕ್ಳು ಹೇಳ್ತಾರೆ, ಬಡ್ಡಿ ಎಷ್ಟು ಕೊಡ್ತೀವಿ ಅಂತ ಗೊತ್ತಿಲ್ಲ ಅಕ್ಕ, ವಾರಕ್ಕೆ ಇಷ್ಟು ದುಡ್ಡು ಕೊಡ್ತೀವಿ, ಕೊಡದೇ ಇದ್ರೆ ಬಂದು ಹಿಂಸೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ, ಕ್ಷಮಿಸಿ ನಾನು ಈ ಮಾತು ಹೇಳ್ತಾ ಇದ್ದೀನಿ, ಹಣ ವಸೂಲ್ ಮಾಡಕ್ ಬಂದವ್ರು ಹೆಣ್ಮಕ್ಳ ಹತ್ರ ಹಣ ಕೊಡಕ್ಕಾಗಲ್ವಾ, ನನ್ನ ಜೊತೆಗೆ ಮಲ್ಕೋಬಾ ನಾನ್ ಕಟ್ತೀನಿ ಹಣನ ಅಂತ ಹೇಳುವಂತಹ ರೀತಿಯ ಯಾರಾದ್ರೂ ಇದನ್ನ ಸಹಿಸ್ಕೊಳ್ಳಕ್ಕೆ ಸಾಧ್ಯವಾ? ಕಲ್ಪನೆ ಮಾಡ್ಕೊಳ್ಳಿ, ಯಾರಾದ್ರೂ ಇದನ್ನ ಸಹಿಸ್ಕೊಳಕ್ ಸಾಧ್ಯವಾ? ಈ ಮಟ್ಟದ ದೌರ್ಜನ್ಯಗಳು ಕೂಡ ನಡೀತಾ ಇರುವಾಗ ಆ ಮೈಕ್ರೋ ಫೈನಾನ್ಸ್, ಯಾವುದೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಯಿಂದ ಆಗುವಂತಹ ದೌರ್ಜನ್ಯಗಳನ್ನು ಕೂಡ ನಾವು ವಿರೋಧಿಸಕ್ಕಾಗ್ಬೇಕು. ಅದೇ ಸಂದರ್ಭದಲ್ಲಿ ಈ ಏನೋ ಉದಾರವಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ಇದಾರಲ್ವಾ ಮೇಡಮ್ ಇಲ್ಲೋ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ತಗೊಳ್ಳ ಅಂತವ್ರು. ಆ ಹೆಣ್ಣು ಮಕ್ಕಳ ಜೊತೆಗೆ ಕೂತು ಮಾತಾಡಿ ಅವ್ರ ಕಷ್ಟ ಏನು ಅಂತ ಕೇಳ್ಕೊಂಡು ಅದನ್ನೂ ಕೂಡ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಸಾಧ್ಯ ಆದ್ರೆ ನಮ್ಮೆಲ್ಲರ ಆತಂಕಗಳು, ನಮ್ಮೆಲ್ಲರ ಕಾಳಜಿಗಳನ್ನ ಸರ್ಕಾರ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ಲಿ ಅನ್ನುವ ಕಾರಣದಲ್ಲಿ ನಾನು ಇಂಥದ್ದೊಂದು ಕಾರ್ಯಕ್ರಮವನ್ನ ಮಾಡೋಣ ಅಂತ ಸಲಹೆ ಮಾಡಿದೆ. ಗೊತ್ತಿಲ್ಲ, ಜಾಸ್ತಿನೇ ಮಾತಾಡ್ಬಿಟ್ಟೆ ಅಂತ ಕಾಣುತ್ತೆ. ಸಮಯ ಜಾಸ್ತಿ ಆಗಿದ್ರೆ ಕ್ಷಮಿಸಿ. ಆದ್ರೆ ಇರೋ ಕಳಕಳಿ ಇಷ್ಟೇನೆ, ಹೋಟೆಲಿರೋ ಸಂಕಟ ಇಷ್ಟೇನೆ. ಸೌಜನ್ಯ ಕುಸುಮ ಮಗಳು ಮಾತ್ರ ಅಲ್ಲ, ಪದ್ಮಲತಾ ದೇವಾನಂದ್ ಅವ್ರ ಮಗಳು ಮಾತ್ರ ಅಲ್ಲ, ನಮ್ಮೆಲ್ಲರ ಮಕ್ಕಳು ಅಂತ ಅಂದ್ಕೊಳ್ಳೋಣ. ಆಗ್ಲೇ ಹೇಳಿದಾಗೆ ಇದು ಹೆಸರು ಗೊತ್ತಿರೋದು ಇಷ್ಟೇ ಮಾತ್ರ. ಆದ್ರೆ ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಅನ್ನೋದಕ್ಕೆ ನನ್ನ ಒಡಲಲ್ಲಿ ಇನ್ನೂ ಹಲವು ಕಥೆಗಳು ಜನವಾದಿ ಮಹಿಳಾ ಸಂಘಟನೆಯಾಗಿ ಇದೆ. ಆದ್ರೆ ಹಾಗೆ ಹೇಳ್ಕೊಂಡವ್ರು ದಯವಿಟ್ಟು ಇದನ್ನ ಹೊರಗಡೆ ಎಲ್ಲೂ ಹೇಳ್ಬೇಡಿ ಮೇಡಮ್ ಅಂತ ಹೇಳಿದ್ದಕ್ಕಾಗಿ ಹೇಳಲ್ಲ ನಾನು. ಆದ್ರೆ ಹೇಳಿದ್ದಕ್ಕಿಂತ ಸಾವಿರಾರು ಪಟ್ಟು ಹೆಚ್ಚು ನೋವಿನ ಕಥೆಗಳಲ್ಲಿ ಇದಾವೆ. ಹಾಗಾಗಿ ನಾವು ಮನುಷ್ಯರಾಗಿ ಬದುಕ್ತೀವಿ ಅಂತಂದ್ರೆ ಬಾಬಾ ಸಾಹೇಬರು ಕೊಟ್ಟಿರುವಂತಹ ಸಂವಿಧಾನ ನಮ್ಗೆ ಕೈ ದೀವಿಗೆಯಾಗಿ ಉಳಿಸ್ಕೋತೀವಿ ನಾವು. ಯಾಕಂದ್ರೆ ಸಂವಿಧಾನವನ್ನ ಉಳಿಸೋದೇ ಒಂದು ಚಾಲೆಂಜ್ ಆಗುವಂತಹ ಸ್ಥಿತಿಗೆ ನಾವು ಬಂದಿದೀವಿ. ಸಂವಿಧಾನವನ್ನ ಎತ್ತಿ ಬಿಸಾಡುವಂತಹ ಸ್ಥಿತಿಗೆ ದೇಶ ಬಂದಂತಹ ಸಂದರ್ಭದಲ್ಲಿ ಇದೀವಲ್ಲ. ಹಾಗಾಗಿ ಆ ಸಂವಿಧಾನವನ್ನ ಉಳಿಸ್ಕೊಳ್ಳೋದು ಅಂದ್ರೆ ನ್ಯಾಯನಿಷ್ಠುರಗಳೇ ಆಗಿ ಸತ್ಯದ ಪರವಾಗಿ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಹೇಳ್ತಾ ಬಂದಿರೋ ತಮ್ಗೆಲ್ರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.